ಗೌತಮ್ ಸರ್ ನಮಸ್ಕಾರ. ನಮಸ್ಕಾರ. ರಚನಾ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೂಪರ್ ಆಗಿದ್ದೀವಿ. ಫೋರ್ತ್ ಡೈಮೆನ್ಷನ್ ಜನರಲ್ ಆಗಿ ಪೋಸ್ಟರ್ ಅಥವಾ ಟ್ರೈಲರ್ ನೋಡಿದಾಗ ಟ್ರೈಲರ್ಗೆ ಪೋಸ್ಟರ್ ಇಲ್ಲ ನಿಮ್ಮ ಈ ಸಿನಿಮಾ ಟೈಟಲ್ಗೆ ಸಂಬಂಧ ಗೊತ್ತಾಗಲಿಲ್ಲ ನನಗೆ. ಯಾಕೆಂದರೆ ಹಾರರ್ ಕಂಟೆಂಟ್ ಮೂವಿಗೆ ಫೋರ್ತ್ ಡೈಮೆನ್ಷನ್ ಇದು ನಾಲ್ಕನೇ ಆಯಾಮ ಅನ್ನೋದು ತುಂಬ ಇರ್ರಿಲೆವೆಂಟ್ ಅನ್ನಿಸ್ತು. ಅಂದರೆ ಟ್ವಿಸ್ಟ್ ಅನ್ನಿಸ್ತು ನನಗೆ. ಯಾಕೆ ಫೋರ್ತ್ ಡೈಮೆನ್ಷನ್ ಅಂತ? ಓಕೆ, ಫೋರ್ತ್ ಡೈಮೆನ್ಷನ್ನ ಈಗ ಡೈಮೆನ್ಷನ್ಸ್ ಎಲ್ಲ ಫಿಸಿಕ್ಸಲ್ಲಿ ಬರುತ್ತೆ. ಹೌದು. ಸೊ ಸೈಂಟಿಫಿಕ್ ಆಗೋಯ್ತು, ಸೊ ಸೈಫೈ ಆಯಿತು. ನಾವೆಲ್ಲೂ ಆ್ಯಕ್ಚುಲಿ ಹಾರರ್ ಫಿಲ್ಮ್ ಅಂತ ಹೇಳೇ ಇಲ್ಲ. ಹೌದು. ಸೊ ನೀವೇನು ನೋಡಿದಾಗ ಯಾರಿಗೂ ಗೊತ್ತಾಗಲಿಲ್ಲ. ನನಗನ್ಸಿದ್ದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರುತ್ತೆ ಅಂತ. ಹಾಂ, ಸೊ ನೋಡಿ, ಅದೇ ಸಾಂಗ್ಸ್ ನೋಡಿದಾಗ ನಿಮಗೆ ರೊಮ್ಯಾಂಟಿಕ್ ಸಿನಿಮಾ ಇರ್ಬೋದು ಅಂತ ಅನ್ಕೊಂಡ್ರಿ, ಔಟ್ ಆ್ಯಂಡ್ ಔಟ್ ರೊಮ್ಯಾಂಟಿಕ್ ಇರ್ಬೋದು ಅಂತ. ಟ್ರೈಲರ್ ನೋಡಿದಾಗ ನಿಮಗೆ ಏನಂತಾರೆ ಹಾರರ್ ಅಂತ ಅನಿಸ್ತದೆ. ಪೋಸ್ಟರ್ ನೋಡಿ ಟೈಟಲ್ ನೋಡಿದ್ರೆ ಇದೇನಿದು ಸೈಂಟಿಫಿಕ್ ಸ್ಟೈಲಲ್ಲಿ ಇದೆಯಲ್ಲ ಅಂತ. ಸೊ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ. ಒಂದೇ ಒಂದು ಜಾನ್ರಾಗೆ ಸ್ಪೆಸಿಫಿಕ್ ಆಗಿ ಮಾಡಿರುವಂಥ ಕಥೆ ಅಲ್ಲ. ಅದರಲ್ಲಿ ದಿಸ್ ಇಸ್ ಅ ಥ್ರಿಲ್ಲರ್, ಪ್ಯೂರ್ ಥ್ರಿಲ್ಲರ್. ಅದರಲ್ಲಿ ಹಾರರ್, ಸೈಫೈ ಆ್ಯಂಡ್ ರೊಮ್ಯಾನ್ಸ್ ಇದು ಮೂರೂ ಬರುತ್ತೆ. ನೈಸ್. ಸೊ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಖಂಡಿತ. ಮ್ಯಾಮ್, ನಿಮ್ಮ ಒಂದು ಸಿನಿಮಾ ಜರ್ನಿ ನೋಡಿದ್ರೆ ಇದೊಂದು ವಿಭಿನ್ನ ಸಿನಿಮಾ ಅಂತಾನೆ ಹೇಳ್ಬೋದಲ್ವಾ? ಖಂಡಿತ. ಯಾಕಂದ್ರೆ ಒಂದು ಲವ್ಲಿ ಕ್ಯಾರೆಕ್ಟರ್ಸ್ನ ಜಾಸ್ತಿಯಾಗಿ ಮಾಡ್ತಾ ಬಂದಿದ್ರಿ. ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಅನಿಸ್ತು. ಸೊ ನಿಮಗೆ ಯಾವೆಲ್ಲ ಆಸ್ಪೆಕ್ಟ್ಸ್ಗಳು ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕಾರಣ ಮಾಡಿದ್ರು? ಈ ಸಿನಿಮಾನ ಹಾಂ, ಸೊ ಈ ಸಿನಿಮಾ ಮೇನ್ಲಿ ನನಗೆ ಕ್ಯಾರೆಕ್ಟರ್ ಹೇಳೋಕ್ಕೆ ಬಂದಿರೋದು ಡಿಫ್ರೆಂಟು. ಆದರೆ ನನಗೆ ಹೇಳಿರೋ ಲಾಸ್ಟಲ್ಲಿ ಅವ್ರು ಒಪ್ಕೊಂಡ್ರು ಕ್ಯಾರೆಕ್ಟರ್ ಬೇರೆ ಇದು ಯಾವುದೋ ಆಗಿತ್ತು. ಅಂದ್ರೆ ನೀವು ಹೇಳಕ್ ಹೋಗಿದ್ದು ಬೇರೆ ಕ್ಯಾರೆಕ್ಟರ್ ಇದೇ ಸಿನಿಮಾದಲ್ಲಿ? ಇದೇ ಸಿನಿಮಾದಲ್ಲಿ ಬೇರೆ ಕ್ಯಾರೆಕ್ಟರ್ಗಂತ ಫಸ್ಟ್ ನಾನು ಅಪ್ರೋಚ್ ಮಾಡೋದು. ಯಾಕಂದರೆ ಅವ್ರು ನೋಡಿರೋ ಸಿನಿಮಾ ಯಾವುದೂ ಲವ್ ಮಾಕ್ಟೇಲ್. ಸೊ ಲವ್ ಮಾಕ್ಟೇಲಲ್ಲಿ ತುಂಬ ಪಡ್ಪಡ ಅಂತ ಮಾತಾಡೋ ಕ್ಯಾರೆಕ್ಟರ್ ನೋಡ್ಬಿಟ್ಟು ನನ್ನ ಅಪ್ರೋಚ್ ಮಾಡಿರೋದು. ಬಟ್ ನಾನು ನನ್ನ ಜೊತೆ ಮಾತಾಡೋದನ್ನೆಲ್ಲ ಮಾತಾಡಾದ್ಮೇಲೆಲ್ಲ ಅವ್ರಿಗೆ ಮಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್, ಅದು ಈ ಪೋಸ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ಇನ್ನೂ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಅವರೆಲ್ಲ ನೀವು ಮಾನ್ಸಿಗೆ ಬನ್ನಿ ಅದು. ಸೊ ಸ್ಟಾರ್ಟಿಂಗಲ್ಲಿ ಅವ್ರು ನಂಗೆ ಆ್ಯಕ್ಚುಲಿ ಹೇಳಿರೋದೇ ಬೇರೆ ಕ್ಯಾರೆಕ್ಟರ್, ಬಟ್ ನಾನು ಮಾಡ್ತಾ ಇದ್ದಿರೋದು ಬೇರೆ ಕ್ಯಾರೆಕ್ಟರ್ ಆಗಬೇಕು. ಓಕೆ, ಹೆಂಗೆ ಶಿಫ್ಟ್ ಆಗಿದ್ದು ಯಾಕೆ ಅಂತ? ಓಕೆ, ಶಿಫ್ಟ್ ಆಗಿದ್ದು ಯಾಕೆ ಅಂತಂದರೆ, ನಾವು ಸ್ಕ್ರೀನಲ್ಲಿ ಆನ್ ಸ್ಕ್ರೀನ್ ಯಾರಾದ್ರೂ ನೋಡಿದಾಗ ಅವರು ಆಲ್ರೆಡಿ ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್ನೇ ಕೇಳ್ತೀವಿ ಯೂಶಲಿ. ಹೌದು. ಸೊ ಇವಾಗ ಎಷ್ಟೊಂದು ಸಿನಿಮಾದಲ್ಲಿ ಅವರು ವಿಲನ್ ಆಗಿದ್ರೆ ಅವ್ರು ವಿಲನ್ ಆಬ್ವಿಯಸ್ಲಿ. ಈಗ ಪ್ರಕಾಶ್ ರೈ ಅವ್ರನ್ನ ನೀವು ನಮ್ಮ ಮೈಂಡಲ್ಲೂ ಅದೇ ಪಾತ್ರ ಓಡ್ತಾ ಇರುತ್ತೆ. ಹೌದು. ಈಗ ಪ್ರಕಾಶ್ ರೈ ಅವ್ರನ್ನ ಕರಿಬೇಕು ಅಂದರೆ ಇಲ್ಲ ವಿಲನ್ ಕರಿತೀರಾ, ಇಲ್ಲ ತಂದೆ ರೋಲ್ ಕರೀತೀರಾ, ಕರೆಕ್ಟ್ ತಾನೆ? ಅವ್ರು ನೀವು ಯಾವುದೋ ಬ್ಯಾಂಕ್ ಮ್ಯಾನೇಜರ್ ರೋಲ್ ಕರೀತೀರಾ, ಕರೆಯಲ್ಲ. ಸೊ ಟೈಪ್ ಕಾಸ್ಟ್ ಬೇಡ ಅಂದರೂ ಆಗ್ಬಿಡುತ್ತಾರೆ ಆ್ಯಕ್ಟರ್ಸ್. ಇವರು ಈ ಲವ್ ಮಾಕ್ಟೇಲಲ್ಲಿ ನನಗೇನು ಇಮೇಜ್ ಇತ್ತು ಅಂದರೆ, ಕೈನ ಸ್ವಲ್ಪ ಚಿಕ್ಕ ಹುಡುಗಿ, ತುಂಬ ಪಟ ಅಂತ ಮಾತಾಡಿ ತಲೆ ತಿನ್ನುವಂಥ ಕ್ಯಾರೆಕ್ಟ್ರು, ತುಂಬ ಬಬ್ಲಿ ಎನರ್ಜೆಟಿಕ್ ಕ್ಯಾರೆಕ್ಟರ್, ಆ ಥರದ ಕ್ಯಾರೆಕ್ಟರ್ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದೆ ಮನಸ್ಸಲ್ಲಿ. ಅಂದರೆ ಈ ಥರದ್ದು ಕೊಟ್ಟರೆ ಸೂಟ್ ಆಗುತ್ತೆ ಅಂತ, ಅವ್ರು ಅದೇ ಥರ ಅಂತಲ್ಲ. ಸೊ ನಮ್ಮದ್ರಲ್ಲಿ 2 ಪೇರ್ ಇದೆ. ಒಂದು ಆರ್ಯನ್ ಮಾನ್ಸಿ, ಹೌದು ಹೌದು, ಇವಾಗ ಮಾಡಿರೋದು ಆರ್ಯನ್ ಮಾನ್ಸಿ ಕ್ಯಾರೆಕ್ಟರ್. ಇನ್ನೊಂದು ಪೇರ್ ಇದೆ ಸೆಕೆಂಡ್ ಲೀಡಲ್ಲಿ, ಅದು ರಾಕಿ ಆ್ಯಂಡ್ ರಿಯಾ ಅಂತ. ಸೊ ಆ ರಿಯಾ ಕ್ಯಾರೆಕ್ಟರ್ ಲವ್ ಮಾಕ್ಟೇಲ್ 1ನಲ್ಲಿ ಇವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಆ ಥರ ಎನರ್ಜೆಟಿಕ್ಕು, ಖುಷಿಯಾಗಿ ಚಿಕ್ಕ ಮಕ್ಕಳ ಥರ ಆಟ ಆಡ್ಕೊಂಡು ಚೈಲ್ಡಿಶ್ ಆಗಿ ಖುಷಿಯಾಗಿರ್ತಾರಲ್ಲ, ಆ ಥರದೊಂದು ಕ್ಯಾರೆಕ್ಟರ್. ಸೊ ನಾನು ಫಸ್ಟು ಈ ಕ್ಯಾರೆಕ್ಟರ್ಗೆ ಮೈಂಡಲ್ಲಿ ಫಿಟ್ ಮಾಡಿಕೊಂಡು ಈ ಕ್ಯಾರೆಕ್ಟರ್ ಕೇಳೋಣ ಅಂತ ಹೇಳಿದೆ. ಬಟ್ ಇಡೀ ಸ್ಟೋರಿ ಲೈನ್ ಕೇಳಿದ್ಮೇಲೆ ಅವ್ರಿಗೆ ಮಾನ್ಸಿ ತುಂಬ ಇಷ್ಟ ಆಯಿತು. ಬಟ್ ಸರ್ಪ್ರೈಸಿಂಗ್ಲಿ ಅವ್ರ ರಿಯಲ್ ಲೈಫಲ್ಲಿ ಏನು ಕ್ಯಾರೆಕ್ಟರ್ ಇದೆ ಅದು ಆಲ್ಮೋಸ್ಟ್ 80 to 90% ಮಾನ್ಸಿಗೆ ಸೂಟ್ ಆಗ್ತಾಯಿತ್ತು. ಸೊ ನಾನು ರಿಯಾ ಕ್ಯಾರೆಕ್ಟರ್ಗೆ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟರು, ಮಾನ್ಸಿಗೆ ಹೇಳಿ ಮಾಡಿಸ್ದಂಗೆ ಇದ್ದಾರಲ್ಲ ಇವ್ರು ರಿಯಲ್ ಲೈಫಲ್ಲಿ ಅಂತ. ಅದ್ರ ನೆಕ್ಸ್ಟ್ ಡೇ ಅವರು ಕೇಳಿದಾಗ ನನಗೆ, ಇಲ್ಲ ನನ್ನ ಈ ಸಿನಿಮಾ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಮಾಡ್ತೀನಿ, ಬಟ್ ನನಗೆ ಮಾನ್ಸಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು ಅಂತ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಸೂಟ್ ಆಗೋದೇ ಮಾನ್ಸಿ ಕ್ಯಾರೆಕ್ಟರ್ಗೆ, ನೀವೇ ನಾನೇ ರಿಯಾಗೆ ತಪ್ಪಾಗಿ ಹೋಲಿಕೆ ಮಾಡ್ಕೊಂಡಿದ್ದೆ ಅಂತ. ಸೊ ಅಲ್ಲಿಗೆ ನಮ್ಮಿಬ್ಬರದು ಮ್ಯಾಚ್ ಆಯಿತು. ಹಾಗಾಗಿ ಮಾನ್ಸಿ ಕ್ಯಾರೆಕ್ಟ್ರಲ್ಲಿ ರಚನಾ ಅವರಿದ್ದಾರೆ. ನಿಮ್ಮ ರಿಯಲ್ ಲೈಫಲ್ಲಿ ಯಾವ ಥರದ ಪಾತ್ರಗಳಲ್ಲಿ ಇರ್ತೀರಾ, ಅಂದರೆ ನೀವು ಹೆಂಗಿರ್ತೀರಾ ಅಂತ? ಅಂದರೆ ಈಗ ಲವ್ ಮಾಕ್ಟೇಲಲ್ಲಿ ನಾವು ನೋಡಿದ ತಕ್ಷಣ ಚೈಲ್ಡಿಶ್ ಆಗಿ ಬಡಬಡ ಅಂತ ಮಾತಾಡ್ಕೊಂಡು, ಬಟ್ ನೀವು ರಿಯಲ್ ಲೈಫಲ್ಲಿ ಹೆಂಗಿರ್ತೀರಾ? ಯಾಕಂದ್ರೆ ಅವ್ರು ಹೇಳಿದ್ರು ಈ ಪಾತ್ರಕ್ಕೆ ಚೇಂಜ್ ಆದ್ವಿ ನಾವು ಅನ್ಕೊಂಡು. ಹೌದೌದು, ಕರೆಕ್ಟ್. ಸೊ ರಿಯಲ್ ಲೈಫಲ್ಲಿ ಅಂದರೆ ನಾನು ತುಂಬ ಇಂಟ್ರೋವರ್ಟೆಡ್ ಕ್ಯಾರೆಕ್ಟ್ರೇ, ಜಾಸ್ತಿ ಮಾತಾಡೋಲ್ಲ. ಸೊ ಯಾರಾದರೂ ಬಂದು ಮಾತಾಡಿಸಿದ್ರೆ ಮಾತಾಡ್ತೀನಿ, ಇಲ್ಲಾಂದರೆ ನನ್ನ ಪಾಡಿಗೆ ಇರ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ಆಪೋಸಿಟ್, ಈಗವ್ರಿಗೂ ಮಾಡಿರೋ ಸಿನಿಮಾಗಳದ್ದು ಕಂಪ್ಲೀಟ್ಲಿ ಆಪೋಸಿಟ್. ವೆರಿ ನಾರ್ಮಲ್ ಆರ್ಡಿನರಿ ಕ್ಯಾರೆಕ್ಟರೇ, ಸಿಂಪಲಾಗಿ ಸೈಲೆಂಟಾಗಿ ನನ್ನ ಪಾಡಿಗೆ ಇರ್ತೀನಿ. ಸೊ ನಂಗೆ ಸ್ಕೂಲ್ ಟೈಮಲ್ಲಿ ಇದ್ದಾಗ್ಲೂ ಸ್ಕೂಲಲ್ಲಿ ಒಂದು 4 ಜನ ಫ್ರೆಂಡ್ಸ್ ಇದ್ದರು. 4 ಜನ ಫ್ರೆಂಡ್ಸ್ ಬಿಟ್ಟರೆ ಮನೆ ಬಿಟ್ಟರೆ 4 ಜನ ಫ್ರೆಂಡ್ಸ್. ಅದ್ರ ಆಚೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅಷ್ಟು ಓನ್ ವರ್ಲ್ಡಲ್ಲಿ ಮುಳುಗಿರೋವಂಥ ಪರ್ಸನ್.
ನಾನು ಜಾಸ್ತಿ ಇದು ಬಂಕ್ ಮಾಡೋಣ ಅದು ಇದು ಏನೂ ಇರಲ್ಲ. ಹಂಗಂತ ಇಲ್ಲ ಇದು ಏನು ತುಂಬ ನೋಡಿ ಇಷ್ಟು ಡೇಸ್ ಆಗಿರೋದು ಏನಿಲ್ಲ. ಐ ಮೀನ್ ದ ಮಿಡಲ್ ಥರ ವೆರಿ ಆರ್ಡಿನರಿ ಕ್ಯಾರೆಕ್ಟರ್. ಬಟ್ ಕಾಲೇಜ್ ಬಂಕ್ ಮಾಡಿ ಲವ್ ಮಾಕ್ಟೇಲ್ ಶೂಟಿಂಗ್ ಹೋಗಿದ್ರು ಅಂತ ಮಾತು ಬಂತು. ಕಾಲೇಜ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕಾಲೇಜ್ ಅಲ್ಲ, ಕಾಲೇಜ್ ಬಂಕ್ ಮಾಡಿ ಸಿನಿಮಾಗೆ ಹೋಗ್ತಾರೆ, ಸಿನಿಮಾ ಮಾಡಲ್ಲ. ಇಲ್ಲ ಇಲ್ಲ ಹಂಗೇನಿಲ್ಲ. ಸೊ ಕಾಲೇಜ್ ಟೈಮಲ್ಲಿ ಎಕ್ಸಾಮ್ಸ್ ಸೆಮಿಸ್ಟರ್ ಎಕ್ಸಾಮ್ಸ್ ಮುಗಿಸಿದ ತಕ್ಷಣ 2 weeks ಹಾಲಿಡೇಸ್ ಕೊಟ್ಟಿದ್ರು. ಸೊ 2 weeks ಹಾಲಿಡೇಸಲ್ಲಿ ಸಿನಿಮಾ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ 2 weeks ಹಾಲಿಡೇಸಲ್ಲೇ ನನ್ನದು ಸಿನಿಮಾ ಮುಗಿಸಿದ್ರು. ಮತ್ತು ನಾನು ಕಾಲೇಜ್ ಬಂದೆ. ನಾರ್ಮಲ್ ಆಗಿತ್ತು, ಲೈಕ್ ನೋಡಿದ್ರೆ ಸಡನ್ನಾಗಿ ಸಿನಿಮಾ ರಿಲೀಸ್ ಆದಮೇಲೆ ಅಷ್ಟೊಂದು ಅಟೆನ್ಷನ್ ಬಂತು. ವಾಸ್ ಲೈಕ್ ಓಕೆ ವರ್ಕೌಟ್ ಆಗಿದೆ ಅಂತ. ಎಸ್, ನಾನು ಆಗಲೇ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ 4th ಡೈಮೆನ್ಷನ್ ಅಂತ ನೀವೇನು ಬರೆದಿದ್ದೀರ, 4ನೇ ಆಯಾಮ ಅಂತ. ನಾವಿರುವಂಥ ಈ ಪ್ರಪಂಚ ವಿ ಹ್ಯಾವ್ ಓನ್ಲಿ 3 ಡೈಮೆನ್ಷನ್. 4th ಡೈಮೆನ್ಷನ್ ಅನ್ನೋದು ಎಕ್ಸಿಸ್ಟ್ ಇಲ್ಲ ಇಲ್ಲಿ. ಅದು ನಮಗೆ ಆಲೋಚನೆಗೂ ಸಿಗಲ್ಲ ಅದು. ಬಟ್ ಇಂಟರ್ಸ್ಟೆಲ್ಲರ್ ಅಥವಾ ಮಲ್ಟಿವರ್ಸ್ ಕಾನ್ಸೆಪ್ಟ್ಗಳಲ್ಲಿ ಗೊತ್ತಾಗುತ್ತೆ ನಮಗೆ 4th ಡೈಮೆನ್ಷನ್ ಅಂದ್ರೆ ಏನು ಅಂತ. ರೈಟ್. ಅದು ನಿಜನ ಸುಳ್ಳು ಅಂತಲೂ ನಮ್ಗೆ ಗೊತ್ತಿಲ್ಲ. ಅದನ್ನ ಎಕ್ಸ್ಪೀರಿಯನ್ಸ್ ಎಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಬಟ್ ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ನಿಮಗೆ ಇದೊಂದು 4th ಡೈಮೆನ್ಷನ್ ಅನ್ನೋ ಒಂದು ಕಾನ್ಸೆಪ್ಟು ನಿಮ್ಮ ತಲೆಗೆ ಬಂದಿದ್ದು ಹೇಗೆ? ಈ ಕಾನ್ಸೆಪ್ಟ್ ಓವರ್ ಆಲ್ ಕಾನ್ಸೆಪ್ಟ್ ತಲೆಗೆ ಹೇಗೆ ಬಂದಿತ್ತು ಅಂತ ಅಂದರೆ, ಫಸ್ಟ್ ನಾನು ಹಾರರ್ ಸಿನಿಮಾ ತಲೆಯಲ್ಲಿ ಇರಲಿಲ್ಲ. ಒಂದು ನನ್ನ ರೊಮ್ಯಾಂಟಿಕ್, ನಂತರ 2 ಸ್ಟೋರಿ ಸ್ಕ್ರಿಪ್ಟ್ ಇತ್ತು. ಒಂದು ರೊಮ್ಯಾಂಟಿಕ್, ಇನ್ನೊಂದು ಕಂಪ್ಲೀಟ್ ಆ್ಯಕ್ಷನ್. ನನ್ನ ಫ್ರೆಂಡ್ ಒಬ್ಬರು ದರ್ಶನ್ ಅಂತ, ಅವರು ಮೈಸೂರಲ್ಲಿ IMD ಸೈಕ್ಯಾಟ್ರಿಸ್ಟ್ ಆಗಿದ್ದರು. ಅವರು ನನಗೆ ನೆಕ್ಸ್ಟ್ ಸಿನಿಮಾ ಒಂದು ಟೈಟಲ್ ಕೊಟ್ಟರು, 4ನೇ ಆಯಾಮ ಅಂತ. ಅವ್ರು ಕೊಟ್ಟಿದ್ದ ಟೈಟಲ್ ಆ್ಯಕ್ಚುಲಿ. ಸೊ ಟೈಟಲ್ ಕೊಟ್ಟಿದ್ದು ಅವರು. ಈಸ್ MD ಸೈಕ್ಯಾಟ್ರಿಸ್ಟ್ ಆ್ಯಕ್ಚುಲಿ. ಬಟ್ 4ನೇ ಆಯಾಮ 4 ಡೈಮೆನ್ಷನ್ ಅಂತ ಒಂದು ಟೈಟಲ್ ಇದಕ್ಕೆ ಸಿನಿಮಾ ಮಾಡಬೇಕು, ಹಾರರ್ ಸಿನಿಮಾ ಮಾಡಬೇಕು. ಆ್ಯಂಡ್ ಇನ್ನು ಸ್ವಲ್ಪ ಸೈನ್ಸ್ ಕಡೆ ಜಂಬ ಜಾಸ್ತಿ ಅಲ್ಲ, ಸೊ ಸೈನ್ಸ್ ಬೇಸ್ ಇಟ್ಕೊಂಡು ಮಾಡಬೇಕು ಅಂತ. ಆಗ ನಾನು ಹಾರರ್ ಸಿನಿಮಾ ನಂಗೆ ಅಷ್ಟೇನು ಇಷ್ಟ ಅಲ್ಲ, ಒಂದು ಮಾಡಲ್ಲ ಅಂತ ಹೇಳ್ತಿದ್ದೆ. ಬಟ್ ಕೋಇನ್ಸಿಡೆಂಟಲಿ ಇವಾಗ ಅದೇ ಮಾಡ್ದಂಗೆ ಆಯಿತು. ಸೊ ದರ್ಶನ್ ಅವ್ರು ಕೊಟ್ಟಿದ್ದ ಇದರಿಂದಾನೇ ಟೈಟಲ್ ಆ್ಯಕ್ಚುಲಿ ಬಂದಿದ್ದು. ಅದ್ರ ಮೇಲೆ ನನಗೆ ತುಂಬ ಆ್ಯಸ್ ಯು ಟೋಲ್ಡ್ ಇಂಟರ್ಸ್ಟೆಲ್ಲರ್ ಅಂದ್ರಲ್ಲ, ಆ ಸಿನಿಮಾ ಎಲ್ಲ ತುಂಬ ಇಷ್ಟ. ನನಗೆ ಇನ್ಸೆಪ್ಷನ್, ಇಂಟರ್ಸ್ಟೆಲ್ಲರ್ ಎಲ್ಲ ತುಂಬ ಇಷ್ಟ. ಸೊ ಬೇರೆ ಡೈಮೆನ್ಷನ್ಸಲ್ಲಿ ಹೇಗೆ ವರ್ಲ್ಡ್ ಇರುತ್ತೆ ಅಂತ ಯೋಚನೆ ಮಾಡಿದಾಗ 4 ಡೈಮೆನ್ಷನ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಬಟ್ ನಿಮಗೆ ಒಂದು ಜನರಿಗೆ, ಈಗ ನೀವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು, ಎಂಥ ಇನ್ಸ್ಟ್ರೂಮೆಂಟ್ ಕೊಟ್ಟು ಎಂಥ ಕ್ಯಾಮ್ರಾಗಳು ಕೊಟ್ಟರು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಬಟ್ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಹಣ್ಣಿದೆ ಅಂದ್ಕೊಳ್ಳಿ. ಈ ಹಣ್ಣನ್ನು ನೀವು 360 ಡಿಗ್ರಿ ಕ್ಯಾಮ್ ಥರ ಎಲ್ಲ ಕಡೆ ಕ್ಯಾಮ್ರಾ ಇದೆ ಅಂದ್ಕೊಳ್ಳಿ, ಎಲ್ಲ ಕಡೆ ಇಟ್ಸ್ ಲೈಕ್ ಓವರ್ ಆಲ್ ಕಂಪ್ಲೀಟ್ ಕ್ಯಾಮ್ರಾ ಇದೆ ಅಂದ್ಕೊಳ್ಳಿ. ಅದನ್ನೆಲ್ಲ ಒಂದು ಫೋಟೋಲಿ ಇಡೋಕ್ಕಾಗಲ್ಲ ಅಲ್ಲ, ಒಂದು ಫೋಟೋಲಿ ಇಡೋಕ್ಕಾಗಲ್ಲ. ಬಿಡಿಸಿ ಇಟ್ಟರೆ ಒಂದು 100 ಕ್ಯಾಮ್ರಾ, ನೀವು 100 ಫೋಟೋಸ್ನ ಜೋಡಿಸಿದ್ರೆ ಎಲ್ಲ ಆ್ಯಂಗಲಿಂದ ಇದು ಈ ಥರ ಇದೆ ಅಂತ ಗೊತ್ತಾಗುತ್ತಲ್ವಾ. ಅದನ್ನೆಲ್ಲ ಸೂಪರ್ ಇಂಪೋಸ್ ಮಾಡಿ ಒಂದರಲ್ಲೇ ಹಾಕ್ಬಿಟ್ರೆ ಅದು ಹೆಂಗೆ ಕಾಣುತ್ತೆ? ದಟ್ ಈಸ್ ಲೈಕ್ 4 ಡೈಮೆನ್ಷನ್ ಥರ. ಸೊ ನಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ, ಸ್ಟ್ರೇನ್ ಆಗುತ್ತೆ. ಸೊ ಈ ಥರದೊಂದು ನಾನು ಯಾವಾಗ ಕಥೆ ಮಾಡಿದೆ, ಅದಕ್ಕೆ 4 ಡೈಮೆನ್ಷನ್ದು ಎಕ್ಸ್ಪ್ಲನೇಷನ್ ಏನಿತ್ತು ಅದು ಕೀ ಫ್ಯಾಕ್ಟರ್ ಆಗಿತ್ತು ಸಿನಿಮಾಗೆ. ಸೊ ಅದನ್ನು ಮಾಡಿದಾಗ ವಿ ಥಾಟ್ ಟೈಟಲ್ ಇದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೀವೇ ನನ್ನ ಫ್ರೆಂಡ್ ದರ್ಶನ್ ಹೇಳಿದ್ದು ಅಂತ. ಸ್ಯಾಡ್ಲಿ ಈಸ್ ನಾಟ್ ದೇರ್, ಈಸ್ ನೋ ಮೋರ್. ಅದು ಒಂದು ಆ್ಯಕ್ಚುಲಿ ಮಿಸ್ಟ್ರಿ. ಆ ಕಡೆ ಒಂದು ಬೇರೆ ವರ್ಲ್ಡ್ ಇದೆ. ಸೊ ಇಟ್ಸ್ ಎ ಮಿಸ್ಟ್ರಿ ದ್ಯಾಟ್ ಅವರು ಈಸ್ ನೋ ಮೋರ್. ಅವ್ರ ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಬಟ್ ಅವ್ರ ಆಸೆ ಏನಿತ್ತು, ಅವ್ರ ಆಸೆ ಇದೆ ಇದ್ದು ಸೆಕೆಂಡ್ ಸಿನಿಮಾ, ನಿಮ್ಮೊಂದು ಪ್ರೇಮ ಗಿಮೇಜ್ ಅನ್ನೋದು ಆ್ಯಕ್ಟಿಂಗಲ್ಲಿ ಫಸ್ಟ್ ಸಿನಿಮಾ. ಸೊ 4ನೇ ಆಯಾಮ, ನೀನು ಸೆಕೆಂಡ್ ಸಿನಿಮಾ ಯಾವಾಗಲೂ 4ನೇ ಆಯಾಮನೇ ಆಗಿರಬೇಕು ಅಂತ ಹೇಳ್ತಿದ್ದ ಅವನು. ಕೋಇನ್ಸಿಡೆಂಟಲಿ ಅವನ ಇಚ್ಛೆನೋ ಅಥವಾ ಕೊನೆ ಇಚ್ಛೆನೋ ನನಗೆ ಗೊತ್ತಿಲ್ಲ. ಸೊ ಫೈನಲಿ 4ನೇ ಆಯಾಮನೇ ರಿಲೀಸಿಗೆ ಬಂದಿದೆ. ಬಟ್ ನನಗೆ ಪೋಸ್ಟರ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು? ಯಾಕೆಂದರೆ ಇಂಟರ್ಸ್ಟೆಲ್ಲರ್ ಸಿನಿಮಾದಲ್ಲಿದೆ 4th ಡೈಮೆನ್ಷನ್ ಅಂದರೆ ಒಂದು ಪುಸ್ತಕಗಳನ್ನೆಲ್ಲ ಹಿಂಗೆ ಬಿಡಿಸಿ ಅಲ್ಲಿ ಒಂದು ಕೋಡ್ಸ್ ಎಲ್ಲ ಡಿಕೋಡ್ ಮಾಡ್ತಾ ಇರ್ತಾರೆ ಅವ್ರ ಮಕ್ಕಳು. ಸೊ ಆ ಥರ ಇದರಲ್ಲಿ ಏನಾದರೂ ಇರ್ಬೋದಂತ. ಯಾಕಂದ್ರೆ ಅಲ್ಲಿ ಪುಸ್ತಕನೂ ಇದೆ, ಅಲ್ಲಿ ಎಲೆಗಳಿದ್ದಾವೆ, ಅಲ್ಲಿ ಒಂದು ಸ್ನೇಕ್ ಇದೆ, ಏನೆಲ್ಲ ಇದೆ. ಸೊ ಏನಾದರೂ ಹೇಳೋದಾದ್ರೆ ಇದು ದಟ್ಸ್ ವಾಟ್. ಇದು ಒಂದು ಫಾರ್ ಎಕ್ಸಾಂಪಲ್ ಒಂದು ಪೇಂಟಿಂಗ್ ಇದ್ದರೆ, ಅದು ಜನರಲ್ ಪೇಂಟಿಂಗ್ ಇಲ್ಲ ಅಂದರೆ ಎಲ್ರಿಗೂ ಒಂದು ಏನಂತಾರೆ, ಅವ್ರದ್ದೇ ಆದ ಒಂದು ಭಾವದಲ್ಲಿ ಅವರು ಅದನ್ನು ನೋಡ್ತಾರೆ. ಅದನ್ನ ಅವರೇ ಒಂದು ಕತೆ ಕಟ್ಕೋತಾರೆ. ಸೊ ನಾನು ಈ ಪೋಸ್ಟರ್ ಮಾಡಿರೋ ಉದ್ದೇಶದಲ್ಲೂ ಓಕೆ, ಕ್ಯಾರೆಕ್ಟರ್ಸ್ ಅವ್ರಿದ್ದಾರೆ. ಯಾರು ದೆವ್ವ ಇವ್ರಿರ್ಬೋದು, ಅವ್ರಿರ್ಬೋದು, ಬೇರೆಯವ್ರು ಇರ್ಬೋದು, ಇಲ್ಲದೇ ಇರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಬಟ್ ಈ ಕ್ಯಾರೆಕ್ಟರ್ಸ್ ಇದ್ದಾರೆ, ಅದರಲ್ಲಿರೋ ಬೇರೆ ಎಲಿಮೆಂಟ್ಸ್ ಇಷ್ಟಿದೆ, ಡೆಪ್ತ್ ಇಷ್ಟಿದೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಒಂದು ಸಾಲಿಡ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋವಂಥ ಒಂದು ಮೆಸೇಜ್ ಅಂತೂ ಹೋಗಬೇಕು. ಅದ್ರ ಜೊತೆಗೆ ನೀವೇನು ಇದರಿಂದ ಇಂಟರ್ಪ್ರೆಟ್ ಮಾಡ್ತೀರಾ ಅದು ನಿಮ್ಮ ಭಾವಕ್ಕೆ ಬಿಟ್ಟಿತ್ತು.
ಬಟ್ ಈಗಿನ ಆಡಿಯನ್ಸ್ಗೆ ಅಂದ್ರೆ ಇವಾಗ ವರ್ಲ್ಡ್ ವೈಡ್ ಸಿನಿಮಾ ನೋಡ್ತಿದ್ದಾರೆ ಆಡಿಯನ್ಸ್, ಸೊ ಅಂಥವ್ರಿಗೆ ಈ ಸಿನಿಮಾ ಎಷ್ಟು ಆ್ಯಪ್ಟ್ ಅನ್ಸುತ್ತೀವ ಈ ಟೈಮಲ್ಲಿ? ತುಂಬ. ಯಾಕೆ ಅಂತ ಹೇಳಿದ್ರೆ ಇವಾಗ ಏನು ಅಂದರೆ ಬಾರ್ಡರ್ಸ್ ಇಲ್ಲ, ಇಂಟರ್ನೆಟ್ ಎಲ್ರಿಗೂ ಆಕ್ಸೆಸಿಬಲ್ ಆಗಿರೋದ್ರಿಂದ ಬಾರ್ಡರ್ಸ್ ಇಲ್ಲ. ಈಗಿನ ಮಕ್ಕಳು ಎಲ್ಲರೂ ಜೆನ್ಸಿ ಕಿಡ್ಸಿಂದ ಹಿಡಿದು ಮುಂದೆ ಇರೋರೆಲ್ಲ ಆಲ್ಫಾ ಜೆನ್ಸಿ ಎಲ್ಲ ಬಂದಿದ್ದಾರೆ ಈಗ. ಸೊ ಅವರೆಲ್ಲ ಕೊರಿಯನ್ ಡ್ರಾಮಾಸಿಂದ ಹಿಡಿದು ಎಲ್ಲ ನೋಡ್ತಾರೆ ಈಗ. ಸೊ ಅವ್ರಿಗೆ ಎಲ್ಲ ಸಿನಿಮಾ ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲ ನೋಡ್ಬಿಡ್ತಾರೆ, ಸೀರೀಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ಸೊ ನಾವು ಕನ್ನಡದ ಸಿನಿಮಾ ನಮ್ಮ ನೇಟಿವಿಟಿಗೆ ತಕ್ಕಂತೆ ಈಗ ಕಾಂತಾರ ಮಾಡಿದ್ರು ವೆರಿ ಗುಡ್, ಅದನ್ನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ದಂಗೆ ಆಯಿತು. ಬಟ್ ನಾವು ಅವ್ರು ಮಾಡ್ತಿರೋದು ಯಾವುದ್ರೂ ನಾವು ಹಿಂದೆ ಇರಬಾರ್ದು. ಸೊ ನಾವು ಯಾವುದಾದ್ರೂ ಒಂದು ಸಿನಿಮಾ ಮಾಡಿದಾಗ ಅದು ಬೇರೆಯವ್ರಿಗೂ ಇಟ್ ಶುಡ್ ಬಿ ಯೂನಿವರ್ಸಲ್ ಸಿನಿಮಾ. ಆ ಯೂನಿವರ್ಸಲ್ ಸಿನಿಮಾ ನಮ್ಮ ಇವ್ರು ಮಾಡೋದು ಹಿಂಗೆ ಇರುತ್ತೆ. ಈಗ ಎಷ್ಟೊಂದು ಜನ ಬ್ರ್ಯಾಂಡು ಮಾಡ್ತಾರೆ ಆ್ಯಕ್ಚುಲಿ. ಹೌದೌದು. ಏನಾದ್ರು ತೆಲುಗು ಸಿನಿಮಾ ಅಂದರೆ ಏನೋ ಹೊಡೆದ್ರೆ ಥರ ಅಂತ, ತಮಿಳು ಅಂದರೆ ಬರೀ ಎಕ್ಸ್ಪೆರಿಮೆಂಟಾ, ಯಾವುದೋ ಕಾಡಿಗಿಡೋದು ಏನೋ ಮಾಡ್ತಿರ್ತಾರೆ. ಈ ಥರ ಒಂದು ಮೈಂಡ್ ಫ್ರೇಮ್ ಬಂದ್ಬಿಟ್ಟಿದೆಯಲ್ಲ. ಕನ್ನಡ ಸಿನಿಮಾ ಒಂದು ರೆವಲ್ಯೂಷನ್ ನಡೀತಾ ಇದೆ, ಇವಾಲ್ವ್ ಆಗ್ತಾ ಇದ್ದಾರೆ. ದಿಸ್ ಇಸ್ ದ ಟೈಮ್. ಈ ಟೈಮಲ್ಲಿ ಒಂದು ಯೂನಿವರ್ಸಲ್ ಸಿನಿಮಾ ಎಲ್ರಿಗೂ ಸೂಟ್ ಆಗುವಂಥದ್ದು, ಆ್ಯಪ್ಟ್ ಆಗುವಂಥದ್ದು ಬಂದರೆ ಅದು ರೀಚ್ ಆಗುತ್ತೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನೇ ಇವಾಗ ಎಷ್ಟಿಂದ ಹಿಡಿದು ಎಲ್ಲರೂ ಹೇಳ್ತಿರ್ತಾರೆ, ಸುದೀಪ್, ದರ್ಶನ್, ಶಿವಣ್ಣ ಎಲ್ಲರೂ ಹೇಳ್ತಿರ್ತಾರೆ ಬೆಳಿಬೇಕು ನಾವು ಆ ಮಟ್ಟಕ್ಕೆ ಅಥವಾ ಅದಕ್ಕಿಂತ ಜಾಸ್ತಿ ಹೋಗಬೇಕು ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟೆಪ್ಸ್ ಅಂತ ಅನ್ಕೊಳ್ತಾ ಇದ್ದೀನಿ. ನಮ್ಮದೊಂದು ಅಳಿಲು ಸೇವೆ ಥರ. ನೈಸ್. ರಚನಾ ಮ್ಯಾಮ್, ಜನರಲ್ ಆಗಿ ಸಿನಿಮಾದಲ್ಲಿ ಹೀರೋಯಿನ್ ಕಣ್ಣು ನೋಡಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ, ಬಟ್ ಪೋಸ್ಟಲ್ಲಿ ನಿಮ್ಮನ್ನು ನೋಡಿದ್ರೇ ಭಯ ಆಗ್ತಾ ಇದೆ. ಸೊ ನಿಮ್ಮ ಪಾತ್ರ ಸಿನಿಮಾದಲ್ಲಿ ಎಷ್ಟು ಭಯ ಬೆಳೆಸಿದ್ದೆ, ಅಟ್ ದ ಸೇಮ್ ಟೈಮ್ ಈ ಲವ್ ಸ್ಟೋರಿನ ಇಂಟರ್ಲಿಂಕ್ ಮಾಡೋದು ಹೆಂಗೆ ಅನಿಸ್ತು ನಿಮ್ಗೆ? ಅಂದ್ರೆ ಈ ಪೋಸ್ಟ್ರಿಂದ ನೀವು ನಿಮ್ಮ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದೀರಾ, ನೀವು ಏನು ನೋಡ್ತಾ ಇದ್ದೀರಾ ಅಂತ? ಜಸ್ಟ್ ಏನ್ ನೋಡ್ತಿದ್ದೆ ಅಷ್ಟು ಮಾತ್ರ ಅಷ್ಟೇ. ಹೇಳ್ತೀನಿ. ಬಟ್ ಅದನ್ನು ಅಷ್ಟು ಭಯ ಪಡಿಸ್ತಾ ಇದೆಯಾ? ಹೌದೌದು. ಸೊ ಸಿನಿಮಾ ನೋಡಿದಾಗ ಡಿಫ್ರೆಂಟ್ ಪರ್ಸ್ಪೆಕ್ಟಿವೇ ಬಂದ್ಬಿಡುತ್ತೆ. ಸಿನಿಮಾ ಅಲ್ಲಿ ಐ ಥಿಂಕ್ ನಂದು ಅಷ್ಟು ಸಿನಿಮಾಗಳಲ್ಲಿ ಈ ಸಿನಿಮಾಲೇ ತುಂಬ ಇನ್ನೂ ಒಂಥರ ಗ್ಲಾಮರಸ್ ಅಂದರೆ ಕಂಪೇರ್ ಟು ಅದರ್ ಮೂವೀಸ್ ದಿಸ್ ಇಸ್ ಲೈಕ್ ಲಿಟಲ್ ಗ್ಲಾಮರಸ್ ಥರ. ಸೊ ಆ ಥರ ತೋರಿಸಿರೋ ಒಂದು ಸಿನಿಮಾ ನೀವು ಅದಕ್ಕೂ ಕಂಪೇರ್ ಇದೊಂದು ಪೋಸ್ಟರ್ ನಾವು ಆಕ್ಚುಲಿ ಇದೇ ಮೇನ್ ಅಫಿಷಿಯಲ್ ಪೋಸ್ಟರ್ ತರ ಎಲ್ಲ ಕಡೆ ಹಾಕ್ತಿದೀವಲ್ಲ. ಸೊ ಇದೇ ಇಮೇಜ್ ಬರ್ತಿದೆ. ಬಟ್ ನೀವು ಸಾಂಗ್ಸ್ ನೋಡಿದ್ರಲ್ಲ, ಅದರಲ್ಲಿ ಇದ್ದಿದ್ದು ಕಾಸ್ಟ್ಯೂಮ್ಸ್ ಇರ್ಬೋದು, ಲುಕ್ ಇರ್ಬೋದು, ಇಟ್ಸ್ ಆಲ್ ಗ್ಲಾಮರಸ್ ಅಂಡ್ ರೊಮ್ಯಾಂಟಿಕ್ ಸ್ಟೈಲ್ ಅಲ್ಲಿ. ಸೊ ಆ ಸ್ಟೈಲೇ ಜಾಸ್ತಿ ಕ್ಯಾರಿ ಆನ್ ಆಗುತ್ತೆ. ಈ ಪೋಸ್ಟರ್ಸ್ ಅಂದ್ರೆ ಅದೇ ಪೋಸ್ಟರ್ ಇರೋದು ನಡೆಯುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅದೇ ಜಾಸ್ತಿ ಇರುತ್ತೆ ಮೇನ್ಲಿ. ಸರ್ ಶೂಟಿಂಗ್ ಯಾಕಂದ್ರೆ ಆನ್ಸರ್ ಮಾಡದೇ ಇರೋ ತರ ಹಂಗೆ ಮಾಡ್ಬೇಕು ಆಕ್ಚುಲಿ. ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ ಏನೇನು ಹೇಳ್ಬೇಕು ಹೇಳ್ಬಾರ್ದು ಅಂತ. ಆಕ್ಚುಲಿ ಏನು ಇದು ಒಂಥರ ಎಕ್ಸಾಮ್ ತರ, ಯಾವುದಕ್ಕೂ ಪ್ರಿಪೇರ್ ಮಾಡಿಸ್ಬಾರ್ದು. ಏನಾದ್ರು ಪ್ರಿಪೇರ್ ಮಾಡಿಸಿದ್ರೆ ಆಕ್ಚುಲಿ ಎಲ್ಲ ಎಕ್ಕುಟ್ ಹೋಗುತ್ತೆ. ಹೌದು, ಕರೆಕ್ಟ್. ಅವ್ರದ್ದು ಏನು ಆಕ್ಚುಲಿ ಅವರು ಇವತ್ತು ಬೆಳಿಗ್ಗೆ ಏನೋ ಹೇಳ್ತಾ ಇದ್ರು, ಏನು ಅಂದ್ರೆ ನಾವು ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ ಅದನ್ನ ಆಚೆ ತರಬೇಕು. ನಾನೀಗ ತುಂಬಾ ಫ್ರೆಂಡ್ಲಿ, ತುಂಬಾ ಮಾತಾಡ್ತೀನಿ, ಎಲ್ಲ ಹಂಚ್ಕೋತೀನಿ. ನಾನು ಆ ಥರ ವ್ಯಕ್ತಿತ್ವ. ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಓಕೆ ಓಕೆ ವಿಜಯ್ ಅಂತಂದ್ರೆ ನನಗೂ ಸೂಟ್ ಆಗಲ್ಲ, ಅದು ನಿಮಗೂ ಇಷ್ಟ ಆಗಲ್ಲ. ಸೊ ಅವ್ರದ್ದೇನು ನೇಚರ್ ಇದೆ ಅದ್ರ ಪ್ರಕಾರ ಅವ್ರು ಇರ್ತಾರೆ, ಆನ್ಸರ್ ಮಾಡ್ತಾರೆ. ನನ್ನೇ ಏನು ನೇಚರ್ ಇದೆ ಅದ್ರ ಪ್ರಕಾರ ನಾನು ಮಾಡ್ತೀನಿ. ಸೊ ಪ್ರಿಪರೇಷನ್ ಇದ್ದಾರೆ ಇವಾಗ. ಸೊ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ತಾರೆ ಇವಾಗ, ಹೇಳಿ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲ ನೀನು ಕರೆ ನೀನು ಕೇಳ್ತಾ ಇದ್ದೆ. ಎಸ್ ಸರ್, ಅಂದ್ರೆ ನೈಟ್ ಶೂಟ್ಸ್ ನಾನು ಟ್ರೈಲರ್ ನೋಡಿದ್ದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಹಾರರ್ ಕಂಟೆಂಟ್ನ ಜಾಸ್ತಿ ಪೋರ್ಟ್ರೇ ಮಾಡಿರೋ ಥರ ಇದೆ, ತುಂಬ ಫಾಸ್ಟ್ ಕಟ್ ಇತ್ತು. ಸೊ ನೈಟ್ ಶೂಟ್ಸ್ ಅಲ್ಲಿ ಎಷ್ಟು ಕಷ್ಟ ಅನಿಸ್ತು ನಿಮ್ಗೆ? ಯಾಕಂದ್ರೆ ಮೊದಲ ಸಿನಿಮಾ ಒಂದು ಡೈರೆಕ್ಷನ್ ಮಾಡ್ತಿದ್ದೀರಾ, ಪ್ಲಸ್ ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ದೀರಾ. ಜನರಲ್ ಆಗಿ ಹೇಳ್ತಾರೆ ನೈಟ್ ಶೂಟ್ಸ್ ಅಂದ್ರೆ ಕೆಲವೊಬ್ರು ಹೇಳೋದು ಒಂದು ಲೈಟ್ ಹಾಕೊಂಡು ಮಾಡ್ಬಿಡ್ತಾರೆ ಗೊತ್ತಾಗಲ್ಲ ಅಂತ. ಬಟ್ ಜನರಲ್ ಆಗಿರೋದೇನಂದ್ರೆ ತುಂಬಾ ಕಷ್ಟ ಅದು ಪ್ರಾಸೆಸ್. ಟು ಬಿ ಫ್ರಾಂಕ್ ತುಂಬಾ ಕಷ್ಟ ಅದು ಪ್ರಾಸೆಸ್. ಅದು ಎಷ್ಟು ಕಷ್ಟ ಅನಿಸ್ತು ನಿಮಗೆ? ಕರೆಕ್ಟ್. ಅದೇ ನಾನು ಎಲ್ಗೋ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದು ಎಕ್ಸ್ಪ್ಲನೇಷನ್ ಅಲ್ಲಿ ಬರ್ತಿತ್ತು ದಟ್ ನೈಟಲ್ಲಿ ಒಂದು ಲೈಟ್ ಹಾಕ್ಬಿಟ್ಟು ಮಾಡ್ಬಿಟ್ರೆ ಅಲ್ಲ ಅಂತ ಅನ್ಕೊಳ್ತಾರೆ ಜನರಲ್ ಪರ್ಸೆಪ್ಷನ್. ಬಟ್ ಡಾರ್ಕ್ನೆಸ್ ನ ತೋರಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಲೈಟ್ ಬೇಕು. ಹೌದೌದು, ಅಬ್ಸೆನ್ಸ್ ಆಫ್ ಲೈಟ್ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ. ಅಂಡ್ ಇನ್ನೊಂದು, ನಾವು ತುಂಬಾ ಓಪನ್ ಸ್ಪೇಸಸ್ ಅಲ್ಲಿ ಶೂಟ್ ಮಾಡಿದೀವಿ. ತುಂಬಾ ಟೀ ಗಾರ್ಡನ್ಸ್, ಉದ್ದುದಕ್ಕಿರೋ ಟೀ ಗಾರ್ಡನ್ಸ್, ಕಾಡಿರುವಂತ ಜಾಗ. ಸೊ ಎಲ್ಲ ನ್ಯಾಚುರಲ್ ಲೊಕೇಶನ್ಸ್. ಅಲ್ಲೆಲ್ಲ ನಾವು ನೈಟ್ ಅಷ್ಟು ಟೆಂಪ್ರೇಚರ್ ಒಂದು 0 to 6 ಡಿಗ್ರಿ ಇರ್ತಿತ್ತು. ಓಕೆ, ಅದ್ರ ಬಗ್ಗೆ ನಂಗೆ ಮಾತ್ರ ಹೇಳ್ಬಿಡಿ. ಇನ್ನೊಂದೇನಂದ್ರೆ ನಾವಾದ್ರೆ ಈ ಥರ ಎಲ್ಲ ಹಾಕೊಂಡು ಬರ್ತೀವಿ, ಜಾಕೆಟ್ ಅಲ್ಲಿ ಟೈಪ್ಸ್ ಹಾಕೊಂಡ್ಬಿಡ್ತಾ ಇದ್ವಿ, ಇಲ್ಲ ಶರ್ಟ್ ಹಾಕೊಳ್ತಾ ಇದ್ವಿ. ಇವ್ರಿಗೆ ಫಾರ್ ಎಕ್ಸಾಂಪಲ್ ಸ್ಲೀವ್ಲೆಸ್ ಡ್ರೆಸ್ ಇದೆ, ಆ ಥರ ಹುಡುಗಿರಿಗೆ ಇನ್ನೂ ಜಾಸ್ತಿ ಚಳಿ ಆಗುತ್ತೆ, ಕಷ್ಟ ಆಗ್ತಿತ್ತು ತುಂಬಾ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ. ಟಿಶ್ಯೂ ತರ ಇತ್ತು, ಎಷ್ಟಿದೆ. ಕ್ಯಾಮ್ರಾಮನ್ ನೋಡ್ಬೇಕಿತ್ತು, ಅವಾಗನೇ ಉರಿತಾ ಇದ್ದಿರೋದು. ಕ್ಯಾಮ್ರಾಮನ್ ಕಂಬ್ಳಿಗಳು ಹಾಕೊಂಡು ಹಿಂಗ್ ಶೂಟ್ ಮಾಡ್ತಾ ಇದ್ರು.
ಅವರು ನಂಗೆ ಕಾಫಿ ಎಲ್ಲ ಹೆಂಗೆ ಇಟ್ಕೊಂಡು ಇರ್ಬೇಕು? ಅಸಿಸ್ಟೆಂಟ್ಸ್ ಕ್ಯಾಮ್ರಾ ಟೀಮ್ ಅವರೆಲ್ಲ ಕಾಫಿ ಎಲ್ಲ ಇಟ್ಕೊಂಡು ಕೊಡೋ ಕಂಬಳಿ ಹೋಟೆಲ್ ಇರೋ ಕಂಬಳಿಗಳೆಲ್ಲ ಹಾಕೊಂಡು ಹಿಂಗೆ ಆರಾಮಾಗಿ ಬೆಚ್ಚ ನಾನು ಕುತ್ಕೊಂಡಿದ್ದಾರೆ. ಹಿಂಗಿದ್ದೀನಿ. ಶಾರ್ಟ್ ಅಂತ ಹೇಳಿದ್ರೆ ಇವರು ಪಾಪ ಶಾರ್ಟ್ ಡ್ರೆಸ್ ಹಾಕೊಂಡು ತಿನ್ನ ಮೆಟೀರಿಯಲ್. ಆಗಿಲ್ಲ ನನ್ನ ಕೈ ಫೋಲ್ಡ್ ಮಾಡಕ್ ಆಗ್ತಾ ಇದ್ದಿಲ್ಲ, ಹಿಂಗ್ ಮಾಡಕ್ ಆಗ್ತಾ ಇದ್ದಿಲ್ಲ ಚಳಿಗೆ. ಆ ಮೂಮೆಂಟ್ ಅಲ್ಲಿ ಏನಾದ್ರು ಬೈಬೇಕು ಅನ್ಸಿದ್ರೆ ಇವಾಗ ಏನ್ ಬೈಬೋದಿತ್ತು, ಬೈಬೋದು ಅವಾಗ ಏನಾದ್ರು ಹೇಳೋದಿದ್ರೆ ಇವಾಗ ಇಲ್ಲ ಅವಾಗ ನಾನು ಅನ್ಕೊಂಡೆ ಇಲ್ಲ ಇನ್ನೇನ್ ಮಾಡಕ್ಕಾಗಲ್ಲ ಇದ್ರಲ್ಲಿ ಯಾವ ತರ ಆಕ್ಟಿಂಗ್ ಮಾಡೋದು, ಕೈ ಕಾಲು ಆಗ್ತಾ ಇಲ್ಲ ಅಂತ ಹಂಗೆ ಇತ್ತು ನನ್ನ ಮೈಂಡ್ ಸೆಟ್. ನಿಜವಾಗ್ಲೂ ಏನು ಅನ್ಕೋತಾ ಇದ್ದಿಲ್ಲ, ಓನ್ಲಿ ಸರ್ವೈವಲ್ ಮೋಡ್ ತರ ಇತ್ತು ಅಲ್ಲಿ. ಒಂದ್ ಬ್ರೇಕ್ ಕೊಟ್ಟ ತಕ್ಷಣ ಓಡ್ ಬಂದು ಫೈರ್ ಕ್ಯಾಂಪ್ ಹತ್ರ ಇಲ್ಲ ಕಾಫಿ ಕುಡಿಯೋದು ಹತ್ರ ಏನೋ ಮಾಡ್ತಿದ್ವಿ. ಬಟ್ ನೀವ್ ಹೇಳ್ದಾಗೆ ಲೈಟಿಂಗ್ ಬಗ್ಗೆ ಅಂತ ಬಂದಾಗ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಲೈಟ್ಸ್, ತುಂಬಾ ಲೈಟ್ಸ್, ಮೆಜಾರಿಟಿ ಆಫ್ ದ ಲೈಟ್ಸ್ ತರಿಸಿ ಕಂಪ್ಲೀಟ್ ಒಂದೊಂದು ಸೀನ್ಗೆ ಒಂದೊಂದು ಶಾರ್ಟ್ಗೆ 4-5 hours ಲೈಟಿಂಗ್ ಮಾಡಿಸಿ ಫಾಗ್ ಮ್ಯಾಚ್ ಮಾಡಿ. ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಕ್ವಾಲಿಟಿ ಟಾಪ್ ನಾಚ್ ಆಗಿರ್ಬೇಕು. ಇವಾಗ ಇವನ್ ಕನ್ನಡ ಸಿನಿಮಾದಲ್ಲಿ ವಿ ಹ್ಯಾವ್ ಟು ಗ್ರೋ ಲೈಕ್ ದ್ಯಾಟ್. ಯಾರಾದ್ರೂ ಹೊಸಬ್ರು ಸಿನಿಮಾ ಮಾಡ್ತಿದ್ದೀನಿ ನೆಕ್ಸ್ಟ್ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕಾದ್ರೂ ಅವ್ರು ಹೆದರ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕ್ವಾಲಿಟಿಗೆ ಹೆದರ್ಕೊಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಸಿನಿಮಾ ನನ್ನ ಬಗ್ಗೆ ಏನು ಮಾತಾಡ್ತಾರೋ ಅಂತ. ಸೊ ತುಂಬ ಕಲಿತು ಯೋಚನೆ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದು ಸಿನಿಮಾ ಮಾಡಬೇಕು. ಕ್ಯಾಮ್ರಾ ಇದೆಯಾ ಬಾ ಮಾಡೋಣ, ಕಲ್ತ್ಕೊಳಕ್ ಮಾಡಿ. ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಮಾಡಿ, ರೀಲ್ಸ್ ಮಾಡಿ. ಅದು ಇವಾಗ ರೀಲ್ಸ್ ಏನೇ ಸಿನಿಮಾ ಥರ ಮಾಡೋವಂಥ ರೇಂಜ್ ಬಂದ್ಬಿಟ್ಟಿದೆ. ಆ ಥರ ಇರಬೇಕಾದ್ರೆ ಸಿನಿಮಾ ಯಾವ ಥರ ಮಾಡ್ಬೇಕು ಹೇಳಿ. ಸೊ ತುಂಬ ಲೈಟ್ಸು ತರಿಸಿ ಪರ್ಫೆಕ್ಟ್ ಆ್ಯಂಬಿಯನ್ಸ್ ಕಂಟಿನ್ಯೂಟಿ ಎಲ್ಲ ನೋಡ್ಕೊಂಡೇ ಶೂಟ್ ಮಾಡಬೇಕು, ವಿಚ್ ಇಸ್ ವೆರಿ ಡಿಫಿಕಲ್ಟ್. ಮೆಜಾರಿಟಿ ಆಫ್ ದ ಶಾರ್ಟ್ಸ್ ನೈಟ್ ಇರೋದ್ರಿಂದ ಆ್ಯಂಡ್ ಟೂ ಡಿಫಿಕಲ್ಟ್, ಎಕ್ಸ್ಪೆನ್ಸಿವ್, ಡಿಫಿಕಲ್ಟ್, ಆರ್ಟಿಸ್ಟ್ಗಳಿಗೂ ಡಿಫಿಕಲ್ಟ್ ಆ್ಯಂಡ್ ತುಂಬ ಡೆಡಿಕೇಶನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು. ಮ್ಯಾಮ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮ್ಗೆ ಇದೆಷ್ಟು ಖುಷಿ ಕೊಡ್ತು ಈ ಪಾತ್ರ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ಏನೆಲ್ಲ ಕಲ್ತ್ರಿ ನೀವು? ಒಂದು ನಾನು ಕಲ್ತಿರೋದು ಮೇನ್ ವಿಷಯ ಕಲ್ತಿರೋದಂದ್ರೆ ಯು ಡೋಂಟ್ ಹ್ಯಾವ್ ಟು ಗಿವ್ ಯೋರ್ ಬೆಸ್ಟ್ ಆಲ್ ದ ಟೈಮ್ ಥರ. ಅಂದರೆ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಬೇರೆ ಪಾತ್ರಗಳಲ್ಲಿ ನಾನು ಜಾಸ್ತಿ ಕೊಡಲೇಬೇಕಿತ್ತು, ಕ್ಯಾರೆಕ್ಟರ್ಸ್ ಹಂಗಿತ್ತು. ಇಲ್ಲಿ ತುಂಬ ಸೈಲೆಂಟ್ ಪಾತ್ರ ಇದು. ಸೊ ಇಲ್ಲಿ ಆ ಪಾತ್ರನ ಅದ್ರ ಪಾಡಿಗೆ ಬಿಟ್ಟರೆ ಸಾಕು. ಸೊ ಅದೊಂದು ದೊಡ್ಡ ವಿಷಯ ಕಲ್ತಿರೋದು. ಯಾವಾಗಲೂ ನೀವು 100% ಕೊಡೋ ಅವಶ್ಯಕತೆ ಇಲ್ಲ ಅಂತ, 100% ಸಟ್ಲ್ ಆಗು ಕೊಡ್ಬೋದು ಅಂತ. ಸೊ ದಟ್ ಇಸ್ ಮೋರ್ ಡಿಫಿಕಲ್ಟ್ ಆಕ್ಚುಲಿ. ದಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಎಸ್ಪೆಷಲಿ ತಲೆಯಲ್ಲಿ ಇಟ್ಕೊಂಡು ಮೈಂಡಲ್ಲೇ ಎಲ್ಲ ಕಾಮ್ ಡೌನ್ ಆಗಿಬಿಟ್ಟು ಮತ್ತೆ ಆಚೆ ಸ್ವಲ್ಪ ಮೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಂದ್ರೆ ದಟ್ ಇಸ್ ಡಿಫ್ರೆಂಟ್ ವೇ ಆಫ್ ಆ್ಯಕ್ಟಿಂಗ್. ಅದೊಂದು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದೊಂದೇ ಇರೋದು. ಅದೇ ಏನೋ ಹೇಳ್ತಾರಲ್ಲ, ಆಕ್ಟಿಂಗ್ ಮಾಡೋದು ಈಸಿ, ಬಟ್ ಆಕ್ಟಿಂಗ್ ಬರದೇ ಇರೋ ತರ ಆಕ್ಟಿಂಗ್ ಮಾಡೋದು ಕಷ್ಟ ಅಂತ. ಹೌದು, ಕರೆಕ್ಟ್. ಇಮೋಷನ್ಲೆಸ್ ಆಗಿ ಆಕ್ಟ್ ಮಾಡೋದು ತುಂಬಾ ಕಷ್ಟ. ಅನ್ಲರ್ನಿಂಗ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಇವಾಗ ನಾವೇನೇನೋ ಕಲ್ತ್ಕೊಂಡ್ಬಿಟ್ಟಿರ್ತೀವಿ, ಆತರ ಮಾಡಬೇಡ ಅಂತ ಹೇಳಿದ್ರೆ ಉರ್ದೋಗುತ್ತೆ, ಆಗಲ್ಲ. ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಈಗ ಎಷ್ಟೊಂದು ಜನ ಒಂದು ಟೈಪ್ ಆಫ್ ಇದೇ ತರ ಆಕ್ಟಿಂಗ್ ಮಾಡಿ ಇದೇ ತರ ಡೈಲಾಗ್ ಅಲ್ಲಿ ಅಭ್ಯಾಸ ಆಗ್ಬಿಟ್ಟಿರ್ತಾರೆ. ಈ ತರ ಹೇಳ್ಬೇಡಿ, ಈ ತರ ಮಾಡ್ಬೇಡಿ ಅಂದ್ರೆ ಆಗಲ್ಲ, ಅವ್ರಿಗೆ ಅದನ್ನ ಆಚೆ ಬರೋಕ್ಕಾಗಲ್ಲ. ಸೊ ದಟ್ ಈಸ್ ಮೋರ್ ಡಿಫಿಕಲ್ಟ್ ಅನ್ಸುತ್ತೆ. ಆ್ಯಂಡ್ ಇವಾಗ ಮೆಥಡ್ ಆ್ಯಕ್ಟಿಂಗ್ ಅದು ಇದು ಅಂತ ಎಷ್ಟೊಂದು ಜನ ಟ್ರೈನ್ ಆಗಿ ಬಂದಿದ್ರು, ಸಟಲ್ ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಬರೀ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಏನಿದೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಐಮ್ ವೆರಿ ಹ್ಯಾಪಿ, ಶಿ ಹಸ್ ಡನ್ ಅ ವೆರಿ ಗುಡ್ ಜಾಬ್, ಮಾರ್ವಲಸ್ ಜಾಬ್. ನೀವು ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ನೀವೇ ಜಡ್ಜ್ ಮಾಡ್ತೀರಾ ಆ್ಯಕ್ಟಿಂಗ್ ಬಗ್ಗೆ. ಆ್ಯಂಡ್ ಇಲ್ಲಿ ತನಕ ರಚನಾ ಅವ್ರ ಬಗ್ಗೆ ಏನು ಇಮೇಜ್ ಇತ್ತು, ಐ ಆಮ್ ವೆರಿ ಕಾನ್ಫಿಡೆಂಟ್ ಇದಾದ್ಮೇಲಿಂದ ಇನ್ನೂ ಸ್ವಲ್ಪ ಕಂಪ್ಲೀಟ್ನೆಸ್ ಜಾಸ್ತಿ ಆಗುತ್ತೆ. ಅವ್ರ ಇಮೇಜ್, ಓವರ್ ಆಲ್ ಇಮೇಜ್ ಏನಿದೆಯಲ್ಲ, ಬರೀ ಲವ್ ಮಾಕ್ಟೇಲ್ ಥರದ ಹುಡುಗಿನೂ ಅಲ್ಲ, ಅಥವಾ ಕಂಟಿನ್ಯೂಸ್ ಡೈಲಾಗ್ಸ್ ಕೊಟ್ಟರೆ ಹರಿಕತೆಯಲ್ಲಿ ಗಿರಿಕತೆಯಲ್ಲಿ ಒಂದು ಕಂಟಿನ್ಯೂಸ್ ಡೈಲಾಗ್ ಹೇಳಿದೆ, ಆ ಥರ ಡೈಲಾಗ್ ಓರಿಯೆಂಟೆಡ್ ಕೊಟ್ಟರೆ ಮಾಡ್ತಾರೆ ಅಂತಲೂ ಏನಿಲ್ಲ. ಸ್ಪೂಫ್ ಅದರಲ್ಲಿ ಸ್ವಲ್ಪ ಕೈಂಡ್ ಆಫ್ ಸ್ಪೂಫಿ ಟೈಪ್ ಕ್ಯಾರೆಕ್ಟರ್ನೂ ಮಾಡಿದ್ದಾರೆ. ಪೊಲೀಸ್ ಗಿರಿಜಾ ಕ್ಯಾರೆಕ್ಟರ್ ಆ ಥರ ಎಲ್ಲ ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ಸ್ ಹೆಂಗಂತಂದ್ರೆ ಕೊಟ್ಟಿರೋ ಕ್ಯಾರೆಕ್ಟರ್ಸ್ನ 100% ಕೊಡಬೇಕು. ಸೊ 100% ಇದು ಏನು ಬುಡ್ಬುಡಿಕೆ ಇದ್ರೂ ನಂಗೆ ಸಿಕ್ಕಿರೋ ಆಪರ್ಚುನಿಟಿಯಲ್ಲೇ ಐ ಗಿವನ್ ದ ಬೆಸ್ಟ್. ಆ್ಯಂಡ್ ಜನನೂ ಆ ಥರನೇ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಂತ ಆ ಕ್ಯಾರೆಕ್ಟರ್ ಮಾತ್ರ ಮಾಡ್ತೀನಿ ಅಂತ ಏನಿಲ್ಲ ಅಲ್ಲ. ಸೊ ಐ ಕ್ಯಾನ್ ಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಂತ ಪ್ರೂವ್ ಮಾಡೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸಿನಿಮಾ. ಸೊ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆದ್ರಿಂದ ಈಗ ಯಾರೇ ಒಂದು ತುಂಬ ಮೆಚ್ಯೂರ್ಡ್ ಆಗಿರೋಂಥ ಕಥೆಗೆ ಇವ್ರನ್ನ ಅವರು ಚಿಕ್ಕ ಹುಡುಗಿ ಥರ ನಮ್ಮ ಇದು ಎನರ್ಜೆಟಿಕ್ ಆಗಿ ಮಾಡ್ತಾರೆ ಅಷ್ಟೇ, ಆ ಥರ ಅಲ್ಲ. ಎಲ್ಲ ಟೈಪ್ ಆಫ್ ಆ್ಯಕ್ಟಿಂಗ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆ್ಯಕ್ಚುಲಿ. ಸೊ ಅವ್ರಿಗೆ ಇನ್ನೂ ರೌಂಡೆಡ್ ಕ್ಯಾರೆಕ್ಟರ್ಸ್ ಕೊಡಬಹುದು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕಾಂಪ್ಲಿಮೆಂಟ್ಸ್ ಏನೋ ಹೇಳಿದ್ರಿ, ಕಂಪ್ಲೇಂಟ್ಸ್ ಏನಾದ್ರು? ಕಂಪ್ಲೇಂಟ್ಸ್ ಹುಡುಕಿ ಹೇಳಬೇಕು ಇವಾಗ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಬರೀ ಪಾಸಿಟಿವ್ಸ್ ಹೇಳ್ಬಿಡ್ತಾರೆ ಅಂತ ಹುಡುಕಿ ಹೇಳಿದ್ರು ಅವರೇ ಹೇಳಿದಾಗ ಅವ್ರ ಪಾಡಗವ್ರು ಇರ್ತಾ ಇದ್ರು ಆ್ಯಕ್ಚುಲಿ. ಸೊ ನಾವೆಲ್ಲ
ಟು ಬಿ ಫ್ರ್ಯಾಂಕ್ ನಾವೆಲ್ಲ ತುಂಬ ತರಲೆಗಳು, ನಮ್ಮ ಬೇರೆ ಕ್ಯಾಸ್ಟ್ ನಾವೆಲ್ಲ ಇನ್ಕ್ಲೂಡಿಂಗ್ ಮೀ. ಸೊ ನಾವು ತರಲೆ ಮಾಡ್ಕೊಂಡು ಓಡಾಡ್ಕೊಂಡು ನಕ್ಕೊಂಡು ಟ್ರಿಪ್ಪಲ್ಲಿ ಇದ್ದಂಗೆ ಇರ್ತೀವಿ ನಾವೆಲ್ಲ. ಇವರು ಸೈಲೆಂಟಾಗಿ ಇರ್ತಾರೆ, ನೋಡ್ತಾರೆ. ಬಂದು ಊಟ ಟೈಮಲ್ಲಿ ಅಥವಾ ಶೂಟಿಂಗ್ ಟೈಮಲ್ಲಿ ಪ್ರಿಪ್ರೇಷನ್ ಟೈಮಲ್ಲಿ ಎಲ್ಲ ಇದ್ದು ಅವರು ನಮ್ಮ ಥರ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಪಾಡಗ ಅವ್ರು ಇದ್ಬಿಡ್ತಾರೆ, ವಿಚ್ ಈಸ್ ಆ್ಯಕ್ಚುಲಿ ಗುಡ್ ಆ್ಯಂಡ್ ಬ್ಯಾಡ್ ಬೋತ್. ನೀವು ಹೆಂಗೆ ಅಂದರೆ ಏನು ಹುಡುಗಿ ಮಾತಾಡ್ಸೋದೇ ಇಲ್ಲ ಅಂತ ಅನ್ಕೊಂಡಿರೋರಿಗೆ ಬ್ಯಾಡ್. ಪಾಪ ಎಷ್ಟು ಪ್ರೊಫೆಷನಲ್ ಆಗಿ ಅವ್ರ ಪಾಡಗ ರೆಡಿ ಹಾಕೊಂಡು ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬರ್ತಾರೆ ಅನ್ಕೊಂಡಿರೋ ಅಮ್ಮ ಇರ್ತಾರಲ್ಲ. ಸೊ ನಂದು ಬಂದು ವರ್ಕ್ ಆಗಿದ ತಕ್ಷಣ ಅಮ್ಮ ಹತ್ರ ಹೋಗ್ತೀನಿ. ಇಲ್ಲ ಬಂದು ಯಾವುದೇ ಕೆಲಸ ಇರಲಿ, ಬಂದು ಕೆಲಸ ಮಾಡಿದ ತಕ್ಷಣ ಅಮ್ಮ ಜೊತೆ ಹೋಗ್ತೀನಿ. ನಾವಿಬ್ರು ಹೋಗ್ಬಿಟ್ಟು ನೇಚರ್ನ ಹಿಂಗೆ ನೋಡ್ಕೊಂಡು, ಏನೂ ಇಲ್ಲ, ನಾವಿಬ್ರು ಸೈಲೆಂಟಾಗಿ ಕೂತಿರ್ತೀವಿ ಪಕ್ಕ. ಆದ್ರೆ ಆ ಕಡೆ ನೋಡ್ಕೊಂಡು ಸೈಲೆಂಟಾಗಿ ಕೂತಿರ್ತೀವಿ ಅಷ್ಟೇ. ಕೂಡ ಇದೆ ಅನ್ಸುತ್ತಾ, ಅಂದ್ರೆ ಒಂದ್ ಕಡೆ ಒಂದ್ ಸಾಂಗ್ ಅಲ್ಲಿ ಬೀಚ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಿ, ಇನ್ನೊಂದ್ ಕಡೆ ಎಲ್ಲ ಫುಲ್ ಗ್ರೀನರಿ. ದಟ್ಸ್ ಗುಡ್. ಬೇರೆ ಏನೆಲ್ಲ ಇದೆ ಸಾಂಗ್ಸ್? ಇಲ್ಲ, ಎರಡೇ ಸಾಂಗ್. ಓಕೆ, ಎರಡೇ ಸಾಂಗ್ಸ್ ಇರೋದು. ಇಟ್ಸ್ ಲೈಕ್ ಥ್ರಿಲ್ಲರ್ ಅಲ್ಲ. ಥ್ರಿಲ್ಲರಲ್ಲಿ ಎಲ್ಲಿ ಪ್ಲೇಸ್ ಆಗುತ್ತೆ ಅಲ್ಲಿ ಮಾತ್ರ ಇಡ್ಬೋದು. ಸುಮ್ಮನೆ 4-5 ಸಾಂಗ್ ಇಡೋಕ್ಕಾಗಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಆ ಥರ ಯೋಚನೆ ಮಾಡಿಲ್ಲ. ಕಮರ್ಷಿಯಲಿನೇ ಇದಕ್ಕೆ ಹಿಂಗೆ ಇಡೋಣ ಅಂತ ಯೋಚನೆ ಮಾಡಿಲ್ಲ. ಇನ್ನು ಪಾತ್ರ ವರ್ಗದ ಬಗ್ಗೆ ಹೇಳೋದಾದ್ರೆ ಸರ್, ಯಾಕಂದ್ರೆ ವಂಶಿಕಾ ಅವರು ಇದ್ದಾರೆ, ಆ ಹುಡುಗಿ ಇದ್ದಾಳೆ ಅಂದ್ರೆ ಅಲ್ಲೆಲ್ಲ ಎನರ್ಜಿನೇ ಇರುತ್ತೆ. ಸೊ ಇದರಲ್ಲಿ ಯಾವ ಥರದ ಪಾತ್ರ ಇದೆ? ಇನ್ನು ಬೇರೆ ಯಾರೆಲ್ಲ ಇದ್ದಾರೆ? ಸೊ ನೋಡಿ, ನಾನು ಆ್ಯಕ್ಚುಲಿ ತುಂಬ ಮಾತಾಡೋರು, ಎನರ್ಜೆಟಿಕ್ ಆಗಿರೋಂಥ ಕ್ಯಾರೆಕ್ಟರ್ಸ್ ಅವ್ರನ್ನ ತೊಗೊಂಡು ಬಂದ್ಬಿಟ್ಟು ಸೈಲೆಂಟ್ ಮಾಡಿಸಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ಯಾರೋ ಹೇಳ್ತಾರಲ್ಲ, ಕಾಮಿಡಿ ಮಾಡೋರು ಎಲ್ಲ ಕೈಂಡ್ ಆಫ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ಆ ಥರ ಇವರಾಗಲಿ ವಂಶಿಕಾ ಆಗಲಿ ಎಲ್ಲ ಟೈಪ್ ಆಫ್ ಆ್ಯಕ್ಟಿಂಗು ಮಾಡ್ತಾರೆ. ಅದನ್ನು ಮಾಡಿಸ್ಬೇಕು, ಆ ರೋಲಿಗೆ ಹಾಕಿಸ್ಬೇಕು ಅಷ್ಟೇ. ಆ್ಯಂಡ್ ವಂಶಿಕಾ ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಇಟ್ ವಿಲ್ ಬಿ ಲೈಕ್ ವಂಶಿಕಾ ಅಂಜನಿ ಕಶ್ಯಪ ಮಾಸ್ಟರ್ನಂದ್ ಅವರ ಮಗಳು, ಅವರಷ್ಟೇ ಟ್ಯಾಲೆಂಟೆಡ್, ಅವ್ರಿಗಿಂತನೂ ಒಂದು ಪಟ್ಟು ಜಾಸ್ತಿ ಅನ್ನುವಂಥ ಮಟ್ಟದಲ್ಲಿರುವ ಮಗು. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ವಂಶಿಕಾ ಅಂಜನಿ ಕಶ್ಯಪ ಮಾಸ್ಟರ್ನಂದ್ ಅವ್ರ ಮಗಳು, ಅವರಷ್ಟೇ ಟ್ಯಾಲೆಂಟೆಡ್, ಅವ್ರಿಗಿಂತನೂ ಒಂದು ಪಟ್ಟು ಜಾಸ್ತಿ ಅಂತಲೇ ಹೇಳ್ತಿರುವಂಥ ಟೈಮಲ್ಲಿ ಆ ಮಗುಗೆ ಫಸ್ಟ್ ಸಿನಿಮಾ ಇದಾಗಿ ಅವ್ರಿಗೆ ಫಸ್ಟ್ ಡೈರೆಕ್ಟರ್ ಆಗಿದ್ದೀನಿ ಅನ್ನೋದ್ರೆ ನನಗೆ ತುಂಬ 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 ಹೆಮ್ಮೆ ಖುಷಿ ಇದೆ. ಆ್ಯಂಡ್ ಆ ಮಗುನೂ ಅಷ್ಟೇ ಇದರಲ್ಲಿ ತುಂಬ ಇಡೀ ಸಿನಿಮಾ ಪೂರ್ತಿ ಇರ್ತಾರೆ ಆ ಥರ ಎಲ್ಲ ಏನಿಲ್ಲ. ಒಂದು ಮೇನ್ ಒಂದು ಪಾತ್ರ ಇದೆ, ಅದಕ್ಕೊಂದು ಇಂಪಾರ್ಟೆನ್ಸ್ ಇದೆ, ಅದನ್ನು ಮಾಡಿದ್ದಾರೆ. ಬಟ್ ಆ ಮಗು ಏನು ಮಾಡಿದೆ, ಅದು ಅಷ್ಟೇ ಜಾಗದಲ್ಲಿ ಅವ್ರ ಟ್ಯಾಲೆಂಟ್ ಗೊತ್ತಾಗುತ್ತೆ, ಅವ್ರದ್ದು ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ವಂಶಿಕಾ. ತುಂಬಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾರೋ ದೊಡ್ಡ ಆ್ಯಕ್ಟ್ರೆಸ್ಸು ಚಿಕ್ಕ ಬಾಡಿಲಿದೆ ಸರ್, ಅಷ್ಟೇ, ಚಿಕ್ಕ ಏಜಲ್ಲಿದೆ ಅಷ್ಟೇ, ಬೇರೆ ಏನೋ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಲ್ರಿಗೂ ಗೊತ್ತದ ಮ್ಯಾಟರ್. ಸೊ ವೆರಿ ಹ್ಯಾಪಿ ವಂಶಿಕಾ ಮಾಡಿರೋದು ನಮ್ದ್ರಲ್ಲಿ. ಇನ್ನು ಬೇರೆ ಇನ್ನೂ ಯಾರೆಲ್ಲ ಇದ್ದಾರೆ ಅಂತ? ಮೇಜರ್ ಕ್ಯಾರೆಕ್ಟರ್ಸಲ್ಲಿ ಬಲ್ಲಾ ರಜ್ವಾಡಿ ಅಂತ ಅವರು ಸೀನಿಯರ್ ಆ್ಯಕ್ಟರ್ ಒಬ್ರು ಇದ್ದಾರೆ. ಥಿಯೇಟರ್ ಸೈಡಿಂದ ಮಂಜುಸ್ವಾಮಿ ಅಂತ ಒಬ್ಬರು ಬಳ್ಳು ಅನ್ನೋ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನ್ಸೆಂಟ್ ಜಾರ್ಜ್ ಅನ್ನೋರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಮೈಸೂರಿಂದ, ಅವರಿಬ್ಬರು ಮೈಸೂರಿಂದಾನೆ. ಆ್ಯಂಡ್ ನಮ್ಮದು ಆರ್ಯನ್ ಮಾನ್ಸಿ ಬಿಟ್ಟರೆ ಎರಡನೇ ಮೇನ್ ಲೀಡ್ ಯಾರಿದ್ದಾರೆ ಅವರು ರಾಕಿ ಆ್ಯಂಡ್ ರಿಯಾ ಅಂತ. ರಾಕಿ ರೋಲಲ್ಲಿ ಅಮಿತ್ ಶಂಕರೇಗೌಡ ಅಂತ, ಅವರು ಚಿಕ್ಕಮಂಗ್ಳೂರು, ಮೂಲತಃ ಚಿಕ್ಕಮಂಗ್ಳೂರು, ಬಟ್ ಇಲ್ಲೇ ಬೆಂಗಳೂರಲ್ಲಿ ಇವಾಗ ಸೆಟಲ್ ಆಗಿದ್ದಾರೆ. ಆ್ಯಂಡ್ ರಿಯಾ ರೋಲಲ್ಲಿ ಸಿರಾಯಿಂದ ಯಶಸ್ವಿನಿ ಅಂತ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ನಮ್ಮ ಸಿನಿಮಾ ಅಲ್ಲಿ ಬೀಚ್ ಸಾಂಗ್ ಇದೆಲ್ಲ, ಅದ್ರಲ್ಲಿ ಕಾಸ್ಟ್ಯೂಮ್ಸ್ ಅಂದು ಅಷ್ಟು ಇಷ್ಟ ಆಗಿದೆ ಅಂದರೆ ಆಲ್ ಕ್ರೆಡಿಟ್ಸ್, ಮೋಸ್ಟ್ ಆಫ್ ದ ಕ್ರೆಡಿಟ್ ಗೋಸ್ ಟು ಯಶಸ್ವಿನಿ. ಯಶಸ್ವಿನಿ ಇಸ್ ದ ಡಿಸೈನರ್ ಆ್ಯಕ್ಚುಲಿ. ಸೊ ಅವರು ಇಟ್ಸ್ ಲೈಕ್ ನಮ್ಮ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಇದ್ದಾರೆ ಅರುಣ, ಶಿ ಇಸ್ ವೆರಿ ಗುಡ್ ಇನ್ ಕಾಸ್ಟ್ಯೂಮಿಂಗ್. ಅವ್ರು ನನ್ನ ಕಾಸ್ಟ್ಯೂಮಿಂಗ್ ಮಾಡಿದ್ದಾರೆ, ಅದೇ ಇಡೀ ಸಿನಿಮಾದ ಬೇರೆ ಕಾಸ್ಟ್ಯೂಮಿಂಗು ಮಾಡಿದ್ದಾರೆ. ಸಾಂಗ್ಸಲ್ಲಿ ಯಶಸ್ವಿನಿ ಅವರು ಶಿ ಇಸ್ ಅ ಡಿಸೈನರ್, ರಿಯಲ್ ಲೈಫಲ್ಲಿ ಡಿಸೈನರ್, ಸಿನಿಮಾದಲ್ಲೂ ಡಿಸೈನರ್ ಅವರು. ಸೊ ಆ ಕಾರ್ಸೆಟ್ಸ್ ಡಿಸೈನ್ಸ್ ಅಂತ ಬರುತ್ತೆ, ಇಟ್ಸ್ ಲೈಕ್ ಒಂಥರ ಕಡ್ಡಿಗೆ ಡ್ರೆಸ್ಸಸ್ ಎಲ್ಲ ನೋಡಿದಿರಲ್ಲ, ವೆರಿ ಡಿಫರೆಂಟ್. ಸೊ ಆ ಡಿಸೈನ್ಸ್ ಎಲ್ಲ ಯಶಸ್ವಿನಿ ಅವರು ಡಿಸೈನ್ ಮಾಡಿ, ಅವ್ರ ಟೀಮಿಂದ ಯಶಸ್ವಿನಿ ಆ್ಯಂಡ್ ರಾಜ್ ಅಂತ ಅವ್ರು ಮಾಡಿರೋದು. ಬಟ್ ಅದನ್ನು ಕೋಆರ್ಡಿನೇಟ್ ಮಾಡಿ ಮ್ಯಾಚ್ ಮಾಡಿ ಇಡೀ ಸಿನಿಮಾ ಕಾಸ್ಟ್ಯೂಮಿಂಗ್ ಅರುಣ ಅವರು ಮಾಡಿದ್ದಾರೆ. ಸೊ ಅವ್ರ 3 ಜನಕ್ಕೂ ವಿ ಶುಡ್ ಗಿವ್ ದ ಕ್ರೆಡಿಟ್ಸ್ ಆ್ಯಕ್ಚುಲಿ. ಈಗ ಕೆಲವೊಂದಿಷ್ಟು ಪ್ರಶ್ನೆಗಳು, ನೀವೊಬ್ಬರೇ ನೋಡೋಕೆ ತುಂಬ ಭಯಪಟ್ಟಂತಹ ಹಾರರ್ ಫಿಲ್ಮ್ ಯಾವುದು? ನೀವೊಬ್ಬರೇ ಇರೋ ಬರೋ ಹಾರರ್ ಫಿಲ್ಮ್ ಎಲ್ಲ ಭಯ ಆಗುತ್ತೆ ನಾನು ನೋಡಿದಾಗ. ತುಂಬ ಭಯ ಆಗಿರೋದು ಅಥವಾ ಥಿಯೇಟರ್ ನೋಡಿ ಭಯ ಪಟ್ಟಿರೋದು? ನಾನು ಥಿಯೇಟರ್ ಜಾಸ್ತಿ ಹಾರರ್ ಫಿಲ್ಮ್ ನೋಡಕ್ ಹೋಗಿಲ್ಲ. ಇದಕ್ಕೆ ಹೋಗ್ತೀವಿ, ನೀವೇ ಹಾರರ್ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರ, ನಾವು ಥ್ರಿಲ್ಲರ್ ಅಂತ ಮಾತ್ರ ಹೇಳಿರೋದು. ಇಟ್ಸ್ ಅ ಥ್ರಿಲ್ಲರ್, ಸೊ ಆಲ್ ಎಲಿಮೆಂಟ್ಸ್ ಇದೆ ಅಂತ. ಸೊ ಆದ್ರೆ ಒಬ್ಳೆ ನೋಡಿ ಭಯಪಟ್ಟಿರೋದು ಅಂದ್ರೆ, ಒಬ್ಳೆ ಯಾವತ್ತೂ ನೋಡಿಲ್ಲ, ಒಂದೇ ಒಂದು ಸಿನಿಮಾ ನೋಡಿರೋದು. ಭಯಕ್ಕಿಂತ ಒಂಥರ ತುಂಬಾ ಬ್ಲಡ್ ಶೆಡ್ ಅಂತ ಅನ್ಸಿರೋದು ಈವಿಲ್ ಡೆಡ್ ಅಂತ ಒಂದು ಸಿನಿಮಾ ಇದೆ. ಈವಿಲ್ ಡೆಡ್ ಸೂಪರ್
Life ಓಲ್ಡ್ ಅಲ್ಲೇ ಹಾರರ್ ನೋಡ್ಬಾರ್ದು. ಸಿನಿಮಾ ಅದು. ಅದನ್ನ ಹಾರರ್ ಅಂತಾನೆ ಕನ್ಸಿಡರ್ ಮಾಡಬಾರ್ದು. ವೈಲೆನ್ಸ್ ಅದು, ವೈಲೆನ್ಸ್, ಸೋ ಮಚ್ ವೈಲೆನ್ಸ್. ಅದು ಇವು ಹಾರರ್ ಸಿನಿಮಾನ ಸ್ಪಾಯ್ಲ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಸೊ ಆ ಥರ. ನೀವು ಪ್ಯೂರ್ ಹಾರರ್ ಅಂತ ಬಂದ್ರೇನ, ನನಗೆ ಆ್ಯಕ್ಚುಲಿ ಕಾಂಜರಿಂಗ್ ಸೀರೀಸ್ ಸ್ವಲ್ಪ ಇಷ್ಟ. ಕಾಂಜರಿಂಗ್ 2 ಇಲ್ಲ, ಒಬ್ರೇ ನೋಡಿರೋದು ಅಂತ. ಒಬ್ಬರೇ ನೋಡಿ ಹೆದರ್ಕೊಂಡಿರೋ ಟೈಪ್ ಇದ್ರೆ ರೇರ್. ನಾನು ಆ್ಯಕ್ಚುಲಿ ಅಷ್ಟೇ ಇನ್ನು ಹೆದರ್ಕೊಳ್ಳಲ್ಲ. ನಾನು ಅದನ್ನು ಮತ್ತೆ ಆ್ಯಸ್ ಅ ಡೈರೆಕ್ಟರ್ ಅಥವಾ ನಾನು ಸಿನಿಮ್ಯಾಟಿಕಾಗಿ ನೋಡ್ಬಿಡ್ತೀನಿ ಅದನ್ನು. ಸೊ ಅಷ್ಟೊಂದು ಹೆದರ್ಕೊಳ್ಳಲ್ಲ. ಬಟ್ ಥ್ರಿಲ್ ಕೊಟ್ಟರೆ ಐ ಫೀಲ್ ವೆರಿ ಹ್ಯಾಪಿ. ಆ ಥ್ರಿಲ್ ಸಿಕ್ಕಿದೆ. ರಚನಾ ಮೇಡಮ್, ನಿಮಗೆ ಯಾರಾದರೂ ಜನರಲ್ ಆಡಿಯನ್ಸ್ ಬಂದು ನಿಮ್ಮನ್ನ ಮೀಟ್ ಆದಾಗ ಫಸ್ಟ್ ಅವ್ರು ನಿಮ್ಗೆ ಏನು ಹೇಳ್ತಾರೆ? ಜನರಲ್ ಆಗಿ ಫ್ಯಾನ್ಸ್ ಬಂದು ಮಾತಾಡಿಸ್ತಾ ಇರ್ತಾರೆ, ಫಸ್ಟ್ ಹೇಳೋದೇ ಡೈಲಾಗ್ ಹೇಳ್ತೀರಾ ಅಂತ. ಯಾವ್ದು ಬುಡ್ಬುಡಕ್ಕೆ ಡೈಲಾಗ್ ಇಲ್ಲ, ಹಿಂಗೆ ನಾವು ಡೈಲಾಗ್ ಹೇಳ್ತೀರಾ ಅಂತ ಅದನ್ನೇ ಕೇಳ್ತಾರೆ. ಅದು ನಾ ಹೆಂಗೆ ಹೇಳಲಿ, ಇವಾಗ ನಾನು ನನ್ನ ಪಾಡಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಆ ಡೈಲಾಗ್ ಹೇಳ್ತೀರಿ, ಈ ಡೈಲಾಗ್ ಹೇಳ್ತೀರಿ, ಸಡನ್ನಾಗಿ ಆ ಡೈಲಾಗ್ ಹೇಳ್ಬೇಕಂದ್ರೆ ಹೆಂಗೆ ಬರುತ್ತೆ? ಸೊ ಆ ಥರ. ಬಟ್ ಇಟ್ಸ್ ಆಲ್ ಫನ್. ಯಾಕಂದರೆ ಅವರು ಎಷ್ಟು ಎಕ್ಸೈಟೆಡ್ ಆಗಿರ್ತಾರೆ ಅಂದರೆ ನನಗೂ ಅಷ್ಟೇ ಖುಷಿ ಇರುತ್ತೆ ನೋಡೋಕ್ಕೆ. ಆ ಥರ. ಸೊ ಅಲ್ಲಿ ಬಂದಿರೋ ಒಬ್ಬ ಫ್ಯಾನ್ ಮಾತ್ರ ಕೇಳ್ತಾರೆ ಡೈಲಾಗ್ನ. ಇಲ್ಲಿ ಎಷ್ಟೋ ಜನ ಫ್ಯಾನ್ಸ್ ನೋಡ್ತಿರ್ತಾರಲ್ವಾ, ಯಾವ್ದಾದ್ರು ಡೈಲಾಗ್ ಹೇಳಿ ಇವಾಗ. ಮತ್ತೆ ಅಲ್ಲಿಗೆ ಬಂತು ನೋಡಿ. ಅದೇ ನಮ್ಮ ಸಿನಿಮಾಲಿ ಯಾವ್ದು? ನಾನು ಡೈಲಾಗ್ಸೇ ಕಮ್ಮಿ ಈ ಸಿನಿಮಾಗೆ. ಯಾವ್ದಾದ್ರು ಯಾವ ಪಾತ್ರದ? ಈ ಪಾತ್ರದ ಯಾವುದು? ಯು ಗಿವ್ ಮಿ ಐಡಿಯಾಸ್. ಓಕೆ, ಮಾನ್ಸಿರೋಲ್ಲ. ಮಾನ್ಸಿದು ಹೇಳಿ. ಮಾನ್ಸಿದು ಹೇಳೋಣ ಈ ಸಲ. ಹೇಳಿ. ನನಗೆ ಬ್ಲೂಟೂತ್ ಸ್ಪೀಕರ್ ನೆನಪಿದೆ. ಇಟ್ಸ್ ನಾಟ್ ಅ ಪಂಚ್ ಡೈಲಾಗ್ ಅಲ್ಲ. ಇಲ್ಲ, ಬಟ್ ಇಲ್ಲಿ ನಾನು ಕಂಡು ಹಿಡಿತೀನಿ ಅಂತ ಇರ್ಬೋದಲ್ಲ, ಟ್ರೈಲರಲ್ಲೇ ಇದೆ. ನಾನು ಕನ್ನಡದೇ ಹಿಡಿತೀನಿ ಅಂತ. ಇಲ್ಲೇನೋ ನಡೀತಾ ಇದೆ. ನಾನು ಕನ್ನಡದೇ ಹಿಡಿತೀನಿ. ಇಲ್ಲೇನು ನಡೀತಿದೆ ಅಂತ ನಾನು ಕನ್ನಡದೇ ಹಿಡಿತೀನಿ. ಹಿಡ್ದೇ ಹಿಡಿತೀನಿ ಅಂತಾರ? ಹಿಡ್ದೇ ಹಿಡಿತೀನಿ ಸವರ್ಡ. ಹಿಡ್ದೇ ಹಿಡಿತೀನಿ. ಕಂಡು ಹಿಡಿತೀನಿ. ಕಂಡಿಡಿತೀನಿನೂ ಆಗುತ್ತೆ, ಕಂಡಿಡ್ದೇ ಹಿಡಿತೀನಿನೂ ಆಗುತ್ತೆ. ಆ್ಯಂಡ್ ಇನ್ನೊಂದೇನೋ ನೆನಪಾಗಿತ್ತು ಈಗ ಥರ ನನಗೆ ದೆವ್ವ ಅಂದ್ರೆ ನಂಬಿಕೆ ಇರಲಿಲ್ಲ. ಎಲ್ಲ ಹುಡುಗಿರು ಒಂದೇ ಥರ ಅಲ್ಲ, ಎಲ್ಲರನ್ನೂ ಜನರಲೈಸ್ ಮಾಡಿ ಮಾತಾಡ್ಬೇಡ. ದಟ್ ಇಸ್ ಆಲ್ಸೋ ನಾಟ್ ವೆರಿ ಸ್ಪೆಷಲ್ ಡೈಲಾಗ್. ಅದು ಸುಮ್ಮನೆ ಹಂಗೆ ಹೇಳಿ. ಹಂಗೆ ಹೇಳು. ಓಕೆ, ಎಲ್ಲ ಹುಡುಗಿರು ಒಂದೇ ಥರ ಅಲ್ಲ, ಅದಾ? ಹೇಳಿ. ಕ್ಯಾಮ್ರಾಗೆ ಹೇಳ. ಕ್ಯಾಮ್ರಾಗೆ ಹೇಳಿ. ರಾಕಿ, ಎಲ್ಲ ಹುಡುಗಿರು ಒಂದೇ ಥರ ಅಲ್ಲ, ಎಲ್ಲರನ್ನ ಜನರಲೈಸ್ ಮಾಡಿ ಹೇಳಬೇಡ. ನೈಸ್. ನೀವೇನಾದರೂ ಒಂದು ಗಾಸಿಪ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಗಾಸಿಪ್ ಕ್ರಿಯೇಟ್ ಮಾಡ್ತೀರಾ? ಅವ್ರ ಬಗ್ಗೆನೇನಾ ಬೇರೆಯವ್ರ ಬಗ್ಗೆ? ಅವ್ರ ಬಗ್ಗೆನೇ. ನನ್ನ ಬಗ್ಗೆನೇ ಗಾಸಿಪ್. ಏನಾದ್ರು ರೂಮರ್ ನಾವೇ ಸೃಷ್ಟಿಸ್ಕೊಂಡ್ರೆ ಅಂತ. ಗುಡ್ ಗಾಸಿಪ್ ಐಡಿಯಾ ಮಾಡ್ಬಿಟ್ಟು ಅದನ್ನ ಒಂದು ಕೆಲಸ ಮಾಡೋಣ, ಅದನ್ನ ಥಂಬ್ನೇಲಲ್ಲಿ ಹಾಕಿಸ್ಬಿಡೋಣ. ಆಗ ಅದು ಆಟೋಮೆಟಿಕ್ಲಿ ಗಾಸಿಪ್ ಆಗಿಬಿಡುತ್ತೆ. ಈ ಹುಡುಗಿಗೆ ಇಲ್ಲ, ಸಿನಿಮಾ ಇಂಡಸ್ಟ್ರಿ ಇವಾಗನೇ ಆಬ್ವಿಯಸ್ಲಿ ಇರಬೇಕು. ಸೊ ಒಳ್ಳೆ ಆಫರ್ಸ್ ಬರ್ತಿವೆ ಅಷ್ಟು, ಅದು ಇದು ಅಂತ. ಅವರು 4 ನೋಡಿ, ಆ್ಯಕ್ಚುಲಿ ನನ್ನ ಬಗ್ಗೆ ಅವ್ರು ಕ್ರಿಯೇಟ್ ಮಾಡಬೇಕು, ಅವ್ರ ಬಗ್ಗೆ ನಾವು ಕ್ರಿಯೇಟ್ ಮಾಡಬೇಕು. ಅವರು 5 ತೆಲುಗು ಸಿನಿಮಾ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಟು ಬಿ ಇನ್ ಕನ್ನಡ ಇಂಡಸ್ಟ್ರಿ. ಬೇಡ, ಆಮೇಲೆ ಆ ಥರ ತೆಲುಗು ಇದು ಬಂದರೆ ಅವ್ರಿಗೆ ಉಲ್ಟಾ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಹಂಗೇನಿಲ್ಲ. ಸೊ ನೋ ಗಾಸಿಪ್ ಪರ್ಸನ್. ಹೇಳ್ದೆ ಅಲ್ಲ, ಕಾಲೇಜಲ್ಲಿ ಕೂಡ ನನ್ನ ಕೆಲಸ ಮುಗಿತು ಮನೆಗೆ ಹೋಗ್ತೀನಿ, ಯಾರ ಸವಾಸನೂ ಬೇಡ, ನನ್ನ ಲೈಫ್ ಹೆಂಗಿದೆ ಹಂಗೆ ಇದ್ರೆ ಸಾಕು ಅಂತ. ಗಾಸಿಪ್ ಎಲ್ಲ ಯಾಕೆ? ಗಾಸಿಪ್ ಇಲ್ಲ, ಅವ್ರ ಮನಸ್ಸು, ಅತಿ ಆಸೆ ಇಲ್ಲ, ಏನೂ ಇಲ್ಲ ನನಗೆ. ಎಸ್, ನಿಮ್ಮ ನಿಕ್ ನೇಮ್ ಅಂದರೆ ನಿಮ್ಮ ಫ್ರೆಂಡ್ಸ್ ಕರೆಯೋದು, ಫ್ಯಾಮಿಲಿ ಕರೆಯೋದು? ಫ್ರೆಂಡ್ಸ್ ರಚ್ಚು, ರಚನಾ. ಬೇಸಿಕ್ಲಿ ರಚನಾ, ಅದು ರಚ್ಚು. ಫ್ಯಾಮಿಲಿ ಕೂಡ ರಚನಾ ಅಂತಲೇ ಕರೀತಾರೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ನೀವು ತುಂಬ ಬ್ಲೈಂಡ್ ಆಗಿ ಅಥವಾ ತುಂಬ ಟ್ರಸ್ಟ್ ಮಾಡುವಂಥ ಒಬ್ಬ ವ್ಯಕ್ತಿ ಯಾರು? ಬ್ಲೈಂಡ್ ಆಗಿ ನಿಜವಾಗ್ಲೂ ಯಾರನ್ನೂ ಟ್ರಸ್ಟ್ ಮಾಡೋದು 100% ಇಲ್ಲ, ಯಾರನ್ನೂ ಟ್ರಸ್ಟ್ ಮಾಡಲ್ಲ. ಬಟ್ ಯಾರನ್ನ ಟ್ರಸ್ಟ್ ಮಾಡಿ ಈ ನೆಕ್ಸ್ಟ್ ಟೈಮ್ ಟ್ರಸ್ಟ್ ಮಾಡ್ಬೋದು ಆ ಥರ. ಆ ಥರನೂ ಅದು ತುಂಬ ಟ್ರಸ್ಟ್ ಅಂದರೆ ಅವ್ರನ್ನ ನಂಬೋದು, ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಂಬಬಹುದು. ಬಟ್ ಆ ಥರದವ್ರು ಯಾರಾದರೂ ಹೇಳ್ಬೋದು ಬೇಕಿದೆ. ಹಾಗೆ ನೋಡಿದ್ರೆ ಅಂದರೆ ನಾನು ಸಿನಿಮಾಗೆ ಸೇರಿರೋದೇ ನವರಸ ನಟನ ಅಕಾಡೆಮಿ ಥ್ರೂ. ಸೊ ಅಲ್ಲಿ ಮಾಲೋ ಶ್ರೀನಿವಾಸ್ ಸರ್ ಅವರು ಸ್ವಲ್ಪ ಸಜೆಷನ್ಸ್ ಜಾಸ್ತಿ ಕೊಡ್ತಿದ್ರು. ಸೊ ಅವ್ರನ್ನ ಕಂಪ್ಯಾರಿಟಿವ್ಲಿ ಜಾಸ್ತಿ ಟ್ರಸ್ಟ್ ಮಾಡ್ತೀನಿ. ಫೇವ್ರೆಟ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್? ನನಗೆ ಆ್ಯಕ್ಚುಲಿ ಆಲ್ ಟೈಮ್ ಆಲ್ ಲ್ಯಾಂಗ್ವೇಜಸ್ ಆಲ್ ಟೈಮ್ ನನಗೆ ಆ್ಯಕ್ಚುಲಿ ಇಲ್ಲ. ಫೇವ್ರೆಟ್ ಆ್ಯಕ್ಟರ್ಸ್ ಈಗಿಲ್ಲ. ಚಿಕ್ಕವನಿರ್ಬೇಕಾದ್ರೆ ಶಾರುಖ್ ಖಾನ್ ಇತ್ತು ಆವಾಗ. ಆ್ಯಂಡ್ ಕನ್ನಡದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಇಬ್ಬರೂ ಇದ್ದರು ಆ ಟೈಮಲ್ಲಿ. ಯಾಕಂದರೆ ಆಗ ಈ ಪುಟ್ಪುಟ್ಟವ್ರು ಇರಬೇಕಂದ್ರೆ. ಸೊ ಆ ಥರ. ಬಟ್ ಇವಾಗ ಸಿನಿಮಾಗಳ ಫೇವ್ರೇಟ್ ಇದೆ, ಬಟ್ ಸ್ಟಾರ್ಗಳ ಫೇವ್ರೇಟ್ ಅಂತಲ್ಲ.
ಎಲ್ಲರೂ ಇಷ್ಟನೇ. ಆ್ಯಕ್ಟ್ರೆಸ್ ಆ್ಯಕ್ಟ್ರಸ್ಸು ಅಷ್ಟೇ ಆ್ಯಕ್ಚುಲಿ. ಅಂದರೆ ನೋಡಿ, ಇನ್ನೊಂದೇನು ಅಂತ ಹೇಳಿದ್ರೆ, ಯಾರು ತುಂಬ ಇಷ್ಟ ಆಗಿರ್ತಾರೆ ಅವ್ರನ್ನ ಸಿನಿಮಾಲಿ ಹಾಕೋಕೆ ಟ್ರೈ ಮಾಡ್ತೀನಿ, ಹಾಕೊಳ್ಳೋಕ್ಕೆ. ಒಂದು ಸಕ್ಸಸ್ಫುಲ್ ಆಗಿದೆ. ಮುಂದೆ ಆ ಥರ ಏನಾದರೂ ಮುಂದೆ ಆನ್ಸರ್ ಹೇಳ್ತಾರೆ ನೋಡಿ ಇವಾಗ. ಹಿಂಗೆ ಸ್ಮೂತ್ ಆಗಿ ಹೇಳ್ಬಿಟ್ರು. ರೈಟ್. ಫೇವ್ರೆಟ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್? ಆ್ಯಕ್ಟರ್ ಅಂದರೆ ಅನಂತ್ನಾಗ್ ಸರ್ ಅವರು. ಅವಾಗಿಂದ ಕನ್ಸಿಸ್ಟೆಂಟ್, ಇಟ್ ಇಸ್ ವೆರಿ ಕನ್ಸಿಸ್ಟೆಂಟ್ ಅನಂತ್ನಾಗ್ ಅವರು. ಆ್ಯಂಡ್ ಆ್ಯಕ್ಟ್ರೆಸ್, ನಾನು ಪ್ರತಿಯೊಂದು ಸಿನಿಮಾ ನೋಡಿದಾಗಲೂ ಅವರು ಈಚ್ ಆ್ಯಕ್ಟ್ರೆಸ್ದು ಆ್ಯಕ್ಟಿಂಗ್ ಸ್ಟೈಲ್ ನೋಡಿ ನಾನು ಫಿದಾಗ್ಬಿಟ್ಟಿರ್ತೀನಿ ಯಾವಾಗಲೂ. ಸೊ ಹಂಗೆ ನೋಡಿದ್ರೆ ಸಪ್ರೇಟಾಗಿ ಸ್ಪೆಷಲಾಗಿ ಒಂಚೂರು ಜಾಸ್ತಿ ಇದೆ ಅಂದರೆ ರಾಧಿಕಾ ಪಂಡಿತ್ ಅವ್ರ ಮ್ಯಾಮ್. ಓಕೆ. ಸೆಲೆಬ್ರಿಟಿನ ಯಾವಾಗಾದರೂ ಮೀಟ್ ಮಾಡಿ ತೊಗೊಂಡಿರೋಂಥ ಫಸ್ಟ್ ಸೆಲ್ಫಿ ನೆನಪಿದೆ ನಿಮಗೆ? ಅಂದರೆ ಯಾರಾದರೂ ಸ್ಟಾರ್, ಹೀರೋ, ಹೀರೋಯಿನ್, ಡೈರೆಕ್ಟರ್, ಯಾರಾದರೂ ಎನಿ ಸೆಲೆಬ್ರಿಟಿ ನನಗೆ ನೆನಪಿಲ್ಲ ಆ್ಯಕ್ಚುಲಿ. ಇವಾಗ ತುಂಬ ಜನ ಜೊತೆ ಫೋಟೋಸ್ ಇದೆ, ಮೋಸ್ಟ್ ಆಫ್ ದೆಮ್ ಎಲ್ಲರ ಜೊತೆ ಇದೆ. ಬಟ್ ಸೆಲೆಬ್ರಿಟಿ ಜೊತೆ ಫಸ್ಟ್ ತೆಗೆಸ್ಕೊಂಡಿದ್ದೆ ಅಂತ ಫಸ್ಟ್ ಟೈಮ್ ಅಂತ ಏನು ನೆನಪಿಲ್ಲ. ನಂಗೆ ನೆನಪಿದೆ, ಯಾಕಂದರೆ ನಾನು ಬಂದಿರೋದೇ 4 ವರ್ಷ. ಸೊ ಶಿವರಾಜ್ ಕುಮಾರ್ ಅವ್ರ ಜೊತೆ, ಸರ್ ಜೊತೆ ಒಂದ್ಸಲ ತಗೊಂಡಿದ್ದೆ, ಶಿವಣ್ಣ ಅವ್ರ ಜೊತೆ. ಆ್ಯಂಡ್ ವೆರಿ ಎಕ್ಸೈಟೆಡ್ ಮೂಮೆಂಟ್. ಅವರು ಸ್ವಲ್ಪ ಆರಾಮಾಗಿ ಕೂತಿದ್ರು, ನಾನು ಹೋಗ್ಬಿಟ್ಟು ಅಂತ ಕಿಚ್ಕೊಂಡು ಹೋಗ್ಬಿಟ್ಟು 2-3 ಸೆಲ್ಫಿ ತೊಗೊಂಡು ಬಂದೆ. ಸೊ ಅದು ನಂಗೆ ಕ್ಲಿಯರಾಗಿ ನೆನಪಿದೆ. ಒಂದು ಡಾನ್ಸ್ ಶೋ ದಿನ ಶಿವಣ್ಣ ಅವ್ರ ಜೊತೆ ಒಂದು ಫೋಟೋ ತೆಗೆದಿಲ್ಲ. ವೆರಿ ಸ್ಪೆಷಲ್ ಮೂಮೆಂಟ್. ಒಂದು ಆ ಥರ ನನಗೆ ಫಸ್ಟ್ ಅಂತ ನೆನಪಿಲ್ಲ ಎಕ್ಸಾಕ್ಟ್ಲಿ ಯಾವುದು ಅಂತ. ಬಟ್ ಅಂಬರೀಷ್ ಸರ್ ಜೊತೆ ತೆಗೆಸ್ಕೊಂಡಿದ್ದು ತುಂಬ ಖುಷಿ. ಆ್ಯಕ್ಚುಲಿ ಒಂದು ಸೀರಿಯಲಲ್ಲಿ ಹೀರೋಗಿ ಮಾಡ್ತಿದ್ದೆ ನಾನು, ಸಿಂಧೂರ ಅಂತ. ಅವರು ಇಂಟರ್ವ್ಯೂ ಅಲ್ಲಿ ನಾನು 2 ಸೀರಿಯಲ್ ನೋಡೋದು, ಒಂದು ನಾಗಿನಿ, ಒಂದು ಸಿಂಧೂರ ಅಂದಿದ್ರು. ನಾವು ತುಂಬ ಖುಷಿ ಆಗ್ಬಿಟ್ಟಿದ್ವಿ, ಅಂಬರೀಷ್ ಸರ್ ನೋಡಿದ್ದಾರೆ ನಮ್ಮ ಸೀರಿಯಲ್ ಅಂತ, ತುಂಬ ಖುಷಿಯಾಗಿತ್ತು. ಆ್ಯಂಡ್ ಯಾವುದೋ ಒಂದು ಶೋಗೆ ಅವರು ಬಂದಿದ್ರು, ನಾವು ಹೋಗಿದ್ವಿ, ನಾನು ಮತ್ತು ಲೀಡ್ ಆ್ಯಕ್ಟ್ರೆಸ್ ಹೋಗಿದ್ದಾಗ ನಮ್ಮ ಕ್ಯಾರೆಕ್ಟರ್ ಹೆಸರಿನ ಗೌರವ್ ಬಾಯ್ಲೆ ಅಂತ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು, ಸಿನಿಮಾದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ತರಲೆ ಮಾಡಿಕೊಂಡು, ಅಮೇಝಿಂಗ್ ಎನರ್ಜಿ, ಖುಷಿಯಾಗಿ ತರಲೆ ಮಾಡಿಕೊಂಡು, ಇಟ್ಸ್ ಲೈಕ್ ಇವಾಗ ಕಾಲೇಜ್ ಹುಡುಗರ ಜೊತೆ ಹೆಂಗೋದ್ರೆ ಹೆಂಗಿರ್ತೀವಲ್ಲ ಆ ಥರ ಇದ್ರು. ಸೊ ದ್ಯಾಟ್ ಮೂಮೆಂಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಮೆಮೊರಬಲ್. ಅಂಬರೀಷ್ ಸರ್. ಎಸ್. ಕೊನೆಯದಾಗಿ 4ನೇ ಆಯಾಮ ಇದೆ, 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಹೇಳಿದಾಗೆ ಮಿಕ್ಸ್ಚರ್ ಆಫ್ ಬೇರೆ ಬೇರೆ ಜೋನ್ರಸ್ ಇದೆ ಸಿನಿಮಾದಲ್ಲಿ. ಸೈನ್ಸ್ ಇದೆ, ಹಾರರ್ ಕಂಟೆಂಟ್ ಇದೆ, ಲವ್ ಸ್ಟೋರಿ ಇದೆ. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಆಡಿಯನ್ಸ್ ಬರಬೇಕು, ಅವ್ರಿಗೆ ಏನು ಟೇಕ್ ಅವೇ ಇರುತ್ತೆ ಅಂತ ಹೇಳೋದಾದ್ರೆ? ಒಂದು ತುಂಬ ಕಂಪ್ಲೀಟ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೈ ಕ್ವಾಲಿಟಿ ವಿಜುವಲ್ಸ್ ಆ್ಯಂಡ್ ಹೈ ಕ್ವಾಲಿಟಿ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ಬೋದು. ಎಲ್ಲರಿಗಿಂತ ಜಾಸ್ತಿ ನಮಗೇನೇ ಇದ್ರೂ ಸಿನಿಮಾಗೆ ಹೋದಾಗ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಡೆಫಿನೆಟ್ಲಿ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ವಿತ್ ಗ್ರೇಟ್ ವಿಜುವಲ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ ಅಂತ ಡೆಫಿನೆಟ್ಲಿ ಬಂದು ನೋಡಬೇಕು. ಎಸ್ ಮ್ಯಾಮ್, ನೀವೇನು? ನಮ್ಮ ಯೂಶ್ವಲಿ ಸಿನಿಮಾ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ಎಂಟರ್ಟೈನ್ಮೆಂಟ್ 100% ಕೊಡ್ತೀವಿ. ಆನ್ ಟಾಪ್ ಆಫ್ ದ್ಯಾಟ್, ಎಷ್ಟೋ ಸಲ ಅನ್ಕೋತಾ ಇರ್ತೀರ, ಅಯ್ಯೋ ಇದೇ ಸಿನಿಮಾಗಳಲ್ಲಿ ಲಾಜಿಕ್ಕೇ ಇಲ್ಲ ಅಂತ. ಡೋಂಟ್ ವರಿ, ಇದರಲ್ಲಿ ಪಿನ್ ಟು ಪಿನ್ ಲಾಜಿಕ್ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಇಲ್ಲಿ ಏನಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಸೊಲ್ಯೂಷನ್ 100% ಮುಂದೆ ಬಂದೇ ಬರುತ್ತೆ. ಇಲ್ಲ ಸೊಲ್ಯೂಷನ್ ಸ್ಟಾರ್ಟಿಂಗ್ ಕೊಟ್ಬಿಟ್ಟು ಕನ್ಫ್ಯೂಷನ್ ಬಗ್ಗೆ ಆಮೇಲೆ ಹೇಳ್ತೀವಿ. ಸೊ ಟೋಟಲಿ ಎಲ್ಲ ಕಂಪ್ಲೀಟ್ ಆಗಿರುವಂಥ ಸಿನಿಮಾ, ನಿಮಗೆ ಯಾವತ್ತೂ ತಲೆ ಕೆಡಿಸಿ ಕಳಿಸೋವಂಥ ಸಿನಿಮಾ ಅಂತೂ ಅಲ್ಲ. ಸೊ ಪ್ಲೀಸ್ ಬಂದು ನಮ್ಮ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ್.